ಸ್ವಾಮಿಯರು ಒಂದಿಲ್ಲ ಯಾವತ್ತು ಕೇಬಿ ಕಾಸ ಇದೆ ಸ್ವಾಮಿಯರು ಹಾಕ್ಬಾರ್ದು. ಸ್ವಾಮಿ ದೇವರಿಗೆ ಸೇವಕರಾದ್ರೆ ಇದೇ ಕೈ ಇದೇ ಬಾಯಿ ಬಹಳ ಅನುಕೂಲ ಮಾಡಿದ್ವಿ ನೋಡಿ. ಈ ನಮಗನ್ನ ಅಲ್ಲಿ ಮತ್ತೆ ಬಂದು ಹೇಳ್ಕೊಂಡು ಇಲ್ಲಿ ಬಂದು ಕೇಳ್ಕೊಂಡು ಹೋಗಿದ್ರಾ? ಬಂದು ಕೇಳ್ಕೊಂಡು ಬಾಯಿ ತೀರ್ಥಾಕಿ ಬಾಯಿ ತೀರ್ಥಾಕಿ ಮಕ್ಕಳಾಸ್ತಿ ಅಂತ ಹೇಳಿದ್ರು, ಆಶೀರ್ವಾದ ಮಾಡಿದ್ರು. ಹೌದಾ? ಈ ಪಾಪ ಯಾರು? ತಮ್ಮಣ್ಣ. ಇದು ಹೆಣ್ಣು ಪಾಪನ? ಗಂಡು ಪಾಪ. ಗಂಡ ಹೆಣ್ಣ ನಾನಿತ್ತು ಅವ್ರು ಕೊಡ್ಬೇಕಲ್ಲ ಹೆಣ್ಣು ಪಾಪನ. ಬಟ್ 10 ವರ್ಷ ಮಗು ಆಯ್ತಂತೆ. ಒಂದ್ಸರಿ ಇನ್ನೂ ಒಳ್ಳೇದಾಗಲಿ ನಿಮಗೆ, ದೇವ್ರು ಆಶೀರ್ವಾದ ಕೊಡ್ಲಿ ಪಾಪ. 3 ತಿಂಗಳ ಬಂದು ಅಡುಗೆ ಮಾಡಿಸಿ ಇದು ಮಾಡ್ಕೊಂಡು ಬಂದಿದ್ರಾ? ಕರೆಕ್ಟ್ ಅಲ್ರಪ್ಪ? ಈ 100 ರೂಪಾಯಿ ದುಡ್ಡು ಒಂದು ಕ್ಷಣಕ್ಕೆ ಹೂ ಬತ್ತೋಗುತ್ತೆ. ತಮ್ಮಂದ್ರ ಕೇಳ್ರಿ, ಯಾರಿಗೆ ಒಬ್ಬರಿಗೆ ಹೇಳ್ತಾರೆ ತಮ್ಮಂಗೆ, ಯಾರಿಗಾರ ಒಂದಾರ ಹಾಕೈತೆ ತಮ್ಮಂತರ ಆಸೆ ಹುಟ್ಟಿದ್ರೆ ಅಣ್ಣ ಅಂತ ಬಂದು ಉಳ್ಕೊಂಡು ಹೋಗು, ತಮ್ಮ ಅಂತ ಪ್ರೀತಿ ಮತ ಕಳಿಸ್ತೀನಿ. ನೀವು ಅಷ್ಟೇ ಆಗ್ತಂಗಿರೆ, ನೀವು ಅಷ್ಟೇ ಸುಮ್ಮನೆ ಹುಚ್ಚುತ್ತಂಗೆ ಆಡ್ಬೇಡಿ. ನಾನು ಈ ನಂಬೋದು ಏನು ಗೊತ್ತಾ, ಶುದ್ಧವಾದ ಮನಸ್ಸನ್ನು ನಂಬೋದು ಬಿಟ್ರೆ ದೇವ್ರು ನಂಬಲ್ಲ, ನಾವು ಮಾಡೋ ಕೆಲಸ ನಂಬೋದು. ಆಮೇಲೆ ಕೆಲವೊಂದು ಜನ ಮೊನ್ನೆ ನೋಡಿದ್ರೆ ಬೆಳಗ್ಗೆ ಟಿವಿಲಿ ಬರ್ತಾ ಇತ್ತು, ಅದೇನೋ ಅವರು ಅಂತ ಯಾರು ಸುಮ್ಮನೆ ಮುತ್ತೆ ಗಿತ್ಯ ಅವ್ರು ಇವರು ಅಂತ ಹೆಸರು ಕಂಡ ಮನೆ ಹಾಳು ಮಾಡ್ತೀವಿ ನೀವೆಲ್ಲ. ನೀವೆಲ್ಲ ನಿಮ್ಮನೆ ಗುಂಡಿ ಮುಚ್ಕೊಳ್ರಯ್ಯ. ಎಷ್ಟೋ ಜನ ಸ್ವಾಮಿಯರುಗಳು, ಎಷ್ಟು ಜನ ಸಿನಿಮಾ ನಟರುಗಳು, ಕ್ರಿಕೆಟ್ ಎಲ್ಲ ಫಾರಿನಾಗ ಅವ್ರೆ, ಮಕ್ಕಳು ಫಾರಿನ್ ಅವ್ರೆ. ನೀವು ದುಡ್ದು ನಿಮ್ಮನೆ ನಿಮ್ಮ ಮಕ್ಕಳು ಸಾಕ್ರಯ್ಯೋ. ನಿಮ್ಮನೆ ನಿಮಗೆ ಆಲ್ರೆಡಿ ನೋಡಿ ಗುಂಡಿನೇ ಇಲ್ಲ, ತಾನು ದುಡ್ಡು ಹಾಕ್ತೀವಿ, ಅವರೆಲ್ಲ ಫಾರಿನಾಗ ಅವ್ರೆ. ಅಪ್ಪ ಯಾರು ನಿಮ್ಮನ್ನ ಎದುರು ಸಮಸ್ಯೆ, ನೀವು ಯಾರಿಗೆ ಎದುರುಬಾರ್ದು ಕಣೋ. ಮಾಟ ಮಂತ್ರ ಇಲ್ಲಿ ಬರ್ರಪ್ಪ, ಏನು ದುಡ್ಡಿಲ್ಲ. ಇದರ ಸಂಬಂಧ ನನಗೆ ನಿನ್ನ ಪ್ರೀತಿ ಮುಖ್ಯ, ಇವನಾರು ಮುಖ್ಯ ಅಲ್ಲ. ಇಲ್ಲಿ ಬಂದು ತಂಗಿ ಕಾಲ್ ಬಂದು ಸ್ವಾಮಿ, ಕಾಲ್ ಇರ್ಲಿಲ್ಲ. ಕಾಲ್ ಬಂದಿದ್ಯಾ? ಹೌದು, ನಿಮ್ ಮುಟ್ಟಿ ಆಶೀರ್ವಾದ ಮಾಡಕ್ಕೆ ಕಾಲ್ ಬಂದಿದ್ದಾರೆ ಸ್ವಾಮಿ. ನಾನ್ ಮುಟ್ಟಿದ್ಕ ಮುಟ್ಸಿದ್ದ ಅವಳ್ಕಣಪ್ಪ. ಅದೇ ತಾಯಿಂದಾನೆ 7ನೇ ಸರಿ ಸ್ವಾಮಿ ಇದು. ನಾನ್ ತಮ್ಮ ನಂದು ನಾನ್ ಮಾಡಿದೀನಿ ಅಂತ ಯಾವತ್ತೂ ನಮ್ಮ ಬಾಯಲ್ಲಿ ಬರ್ಬಾರ್ದು. ಯಾಕಂದ್ರೆ ನಮ್ಗೆ ತಿನ್ನಕ್ಕೆ ಅನ್ನಿಲ್ಲ, ತಾಯಿ ಸಿಕ್ಕಿ ನಂಗೆ ಅನ್ನ ಕೊಡ್ತೇಳೆ. ನಾವು ಅವಳು ಸೇವೆ ಮಾಡಕ್ಕೆ ಲಾಯಕ್ಕಾಗಿ ಅವ್ರಿಗೆ ಸೇವಕರಾದ್ವಿ. ಅವ್ರಿಗೆ ಮನೆ ಬಾರ ಬಂದು ಸೆಕ್ಯೂರಿಟಿಯಿಂದ ನಂಗೆ ಅವತ್ತೇ ಗೊತ್ತಾಗ ನಾನು ಸೆಕ್ಯೂರಿಟಿಯಿಂದ ಯಾರಿಗೆ ಗೊತ್ತಾ ಅಮ್ಮಂಗೆ. ಸೆಕ್ಯೂರಿಟಿಯಿಂದ ಸ್ವಾಮಿಯರಿಲ್ವಾ ಅಂದ ಹೆಣ್ಣೋಡು ಮಲಗೇರಿ ನಾನು ಬೆಳಗ್ಗೆ 5 ಗಂಟೆಗೆ ನೋಡಿದಲ್ವಾ, ಯಾವನ ಬಂದ ಸ್ಟೈಲ್ ಹಿಂಗೆ ಎಕ್ಸ್ಕ್ಯೂಸ್ ಮೀ ಇಂದ ನೀವು ಒಂದು ಸೆಕ್ಯೂರಿಟಿಯಿಂದ ಸ್ವಾಮಿ ಇಲ್ಲೇ ಇದಾರಂತ ಕರೆಯಿಂದ ಬಂದು ಮಕ್ಕಳಿತ ಹೋಗಿ ಮನೆಗೆ ಅಂದೆ. ಇಲ್ಲಿ ಬಂದಾಗ ಕಾಲ್ ಬಂದಿ ಸ್ವಾಮಿ, ಮುಂಜಾನೆ ಕಾಲ್ ಬಂದಿದ್ದು, ಮುಟ್ಟ ಮೇಲೆ ಎತ್ತರ ಕಾಲ್ ಬಂದಿದ್ದು, ಹಳೆ ದಿವಸದಾಗ ಬನ್ನಿ ಸ್ವಾಮಿ. ನಾನು ಎತ್ತಾಡ್ತೀನಿ ಅಂತ ಬಿಡಪ್ಪ, ಅದು ಆಡ್ಸಿದ ಅವಳು. ಅದೇ ತಾಯಿ ನಂಬಿಕೆ ಇದೆ ನೋಡಿ. ಅನ್ನದಾತ್ರೆ ನಾನು ಯಾವತ್ತು ನಂದು ಅಂತ ನನ್ನ ಮನಸ್ಸಲ್ಲಿ ಬರೋದು ಬೇಡ. ನೀವೆಲ್ಲ ನಮ್ಮರೆ, ನಾನು ನಿಮ್ಮನೆ. ನೀವು ಪ್ರೀತಿಯಿಂದ ಈ ಹೂವಿನಾರ ತಂದ ತಮ್ಮ ಇವತ್ತೇ ಖುಷಿ. ಮತ್ತೊಂದಿನ ಹೂವಿನಾರ ಈ 100 ರೂಪಾಯಿನ ಕೈ ಇಲ್ದರಿಗೆ ಕಾಲೇಜಲ್ಲಿ ಕೊಟ್ಟು ಬಂದ್ರೆ ರಸ್ತೆಗೆ ತುಂಬ ಕುಡಿದು ಮಲಗಿರಲ್ಲ. ಅವ್ರು ಒಂದು ಸುಮ್ಕಿರ ಎಲ್ಲ ಅದೇ ಮಾಡ್ತಾರೆ. ಬಾರಿ ಅವೆಲ್ಲ 50 ಸಲ ಮಾಡ್ತೀನಿ ಬರಲ್ಲ. ಕಾಲೇ ಬೆಳಗಿಂದ ಪ್ರಸಾದ ಬಡಿಸಿದ್ದಾನೆ ಬೆಳಗುಲಿ. ಬೆಳಗುಲಿ ಅಲ್ಲ, ಬೆಳಗಿಂದ ಪ್ರಸಾದ ಬಡಿಸಿದ್ದಾರೆ ಇವರೆಲ್ಲ. ಅಲವಿ ಕಣ ತಪ್ಕೊಳ್ಳಲ್ಲ ಬಳಿ ಮನೆ ನೋಡಿ. ನಾನು ಓದಿದ್ದು ಬೆಳಗುಲೆಗೆ, ನಾನು ಓದಿದ್ದು ಬೆಳಗುಲೆ ಕಂದ್ರೆ ಮಾತಾಡ್ತೀನಂತೆ. ಪಂಡಜಿ ಸುರೇಶ ನನ್ನ ಕ್ಲಾಸ್ಮೇಟು, ಪಣೀಶ ನನ್ನ ಕ್ಲಾಸ್ಮೇಟ್ ಕಣ. ಬರ್ತೀನಿ ಮಾತಾಡ್ತೀನಿ. ಈಗ ನರಗಲ್ಲಮ್ಮ ಪೂಜಾರ ಕಮಿಟಿ ಅಧ್ಯಕ್ಷ ಲಕ್ಕಿ ಅಲ್ಲ ನನ್ನ ಕ್ಲಾಸ್ಮೇಟ್ ಕಣ ಅವರೆಲ್ಲ. ಮಾತಾಡ್ತೀನಿ ಈಗ ಮಾತಾಡ್ತೀನಂತೆ. ಯಾರು ಬಂದಿರಾ? ಎಂತಿ ಒಬ್ಬರೇ ತಾನೆ? ಎಂತಿ ಒಬ್ಬರೇ ಮಾಡೋ ತಡ್ಲ ಹಂಗ ಆಡ್ಬೇಡ. ಜನರಿಗೆ ಜಾತ್ರೆ ಮಾಡಕ್ ಕಲ್ಕೊಂಡು ಜನ ಸುಮ್ಕಿರಲ್ಲ. ಲೈವ್ ಮಾಡೋದು ಕಾಲ್ ಬರ್ಸೋದು ಯಾವಾಗ ಜನೊಳಗಲ್ಲ. ಜನ ಒಬ್ರು ಯಾರೋ ಬಂದು ಲೇಟ್ ಆಗುತ್ತೆ ಅಂತ ಈಗ ನೀಗೇನು ಮಾತಾಡ್ಕೊಂಡಲ್ಲಪ್ಪ ಲೇಟ್ ಅಂತಾನೀಗ. ಎಂಟಿ ಕುಂಡಿಸಿ ಗಂಡು ಬಂದು ಲೇಟ ಅಂತ ಕೇಳ್ತಾನೆ. ಅಲ್ಲಿ ಕಲ್ಲು ಮಾಹಿತಿ ನಮ್ದಲ್ಲ, ಪುಣ್ಯಾತಲ್ವ ರಾಮಣ್ಣ ಅಂತ ಲೋಕ ಇತ್ತು ಕಲ್ಲಾಗಿ ಬರೋದವ. ಈ ಸಿಮೆಂಟ್ ಬಾರ ನಂದು ಬಾಕಿ ತಂದ ಅಳತೆ ಮಾಡಕ್ ಬಂದಿರಲ್ಲ ಬೇರೆ. ಆಮೇಲೆ ಅಲ್ಲಿ ಗಂಡು ಕುಂಡಿಸಿ ಎಂಟಿ ಬರ್ತಾಳೆ. ನಮ್ಮ ಹಸ್ಬೆಂಡ್ ನೋಡಿ, ನಮ್ಮ ಹಸ್ಬೆಂಡ್ ನೋಡಿ ಅಂತ ಅಲ್ಲಿ ಬಂದು ಹಸ್ಬೆಂಡ್ ನಾವು ನೋಡ್ಕೋಬೇಕಾಗಿ ಎಲ್ಲಿಗಳು ಹೊಲ್ದಾಕಿ ಎಲ್ಲರೂ ಕಲ್ಲು ಬಿಡಿಸ್ಕೊಂಡು ನಿಂತಾರೆ. ನಮ್ಮನ್ನ ಇರೋ ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ, ಕಲ್ಲು ಬಿಡಿಸ್ಕೊಂಡು ನಿಂತಾರೆ. ಅದಕ್ಕೆ ಏನ್ ಮಾಡ್ತೀಯ ಅಂದ್ರೆ ತಮ್ಮ ಇನ್ನೊಂದ್ಸಲ ಲೈವ್ ಅಲ್ಲಿ ಬರ್ತೀನಿ. ದಯವಿಟ್ಟು 100 ರೂಪಾಯಿನ ಯಾರಿಗಾರ ಕೊಟ್ಟು ನನಗೆ ಹೇಳಿ ನಾನು ಖುಷಿ ಪಡ್ತೀನಿ. ಕರೆಕ್ಟ್ ಅಲ್ವಾ? ಯಾರಿಗಾರ ಬಟ್ ಲಾಸ್ಟು ಮತ್ತೆ ಹಾಕ್ಬಾರ್ದು. ಹೌದಾ? ದೇಶಕ್ಕೆ ಯಾರ ಸೈನಿಕರಿದ್ದೀರಾ? ಸೈನಿಕರು ಯಾರ ಬಂದಿದ್ದೀರಾ? ಒಂದ್ ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಬಿ ಕೆಲಸ ಮಾಡೋರು ಬಂದಿರಾ? ಕೆಬಿ ಕೆಲಸಗಾರ ಯಾರು ಬಂದಿರಾ? ಮುನ್ಸಿಪಲ್ ಯಾರು ಬಂದಿರಾ? ಡ್ರೈವರ್ ಬಂದಿದ್ಯಾ? ನಾನು ಲಾರಿ ಡ್ರೈವರ್ ಕಳ ಬಾರ. ನಾನು ಲಾರಿ ಡ್ರೈವರು, ಬಸ್ ಡ್ರೈವರು ಎರಡಿಗೂ ಮಾಡ್ತೀನಿ. ನನಗೆ 3 ಕೆಲಸ ಬರಲ್ಲ. ಕಂಡ ಬಗ್ಗೆ ಮಾತಾಡಲ್ಲ, ದುರಾಸೆ ಪಡಲ್ಲ. ಯಾರ ಬಗ್ಗೆ ನಾನು ಹೋಗಲ್ಲ. ಇವು 3 ನಾನು ಸಾಲಾಗಿಲ್ಲ, ಏನಿಲ್ಲ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸು ಇಲ್ಲ. ಯಾರು ಬೇಕಾದ್ರೆ ಕೇಸ್ ಹಾಕೋದು ನನಗೆ 8 ಕಾರ್ ಸಿಗುತ್ತೆ. ಇದಾರು 36 ಕ್ವಿಂಟಲ್ ನಮ್ಮ ಅಪ್ಪನ ಜಮೀನು ಸಿಗುತ್ತೆ. ಏನು ಸಿಗಲ್ಲ. ಅದಕ್ಕೆ ಏನು ಅಂದಾದ್ರೆ ಸಂಪಾದನೆ ಮಾಡೋದು ದುಡ್ಡಿಗಿಂತ ನಿಮ್ಮ ಪ್ರೀತಿನ. ನನಗೆ ತುಂಬಾ ಆಸೆ, ಹೆಂಗೆ ಗೊತ್ತು, ತುಂಬಾ ಆಸೆ. ಉದಾಹರಣೆಗೆ ಹೇಳ್ತಾ ಇದ್ದೆ, ಅದು ಕೆಬಿ ಕಾಸ ಸುಮ್ಮನೆ ಇಳ್ಕೊಂಡಿದ್ದೆ. ಯಾರು ಕೆಬಿ ಕಾಸ ಅಮ್ಮ ಹುಡುಗಿ ಅಳ್ತಿದ್ಲು. ಕೆಬಿ ಕಾಸ ಟೀ ಕುಡಿ ಕೇಳ್ಕೊಂಡಿದ್ದೆ. ಬಸ್ಸಿಂದ ಹೊಡ್ಬರ್ತಾವ್ರೆ. ಈಗ ಯಾರ ಮ್ಯಾಲೆ ಗೇಟ್ ತೆಗಿತೀನಿ. ಅವ್ರು ಅನ್ಕೊಂಡ್ ದೇವ್ರು ಸತ್ಯ ಇದ್ರೆ ನನ್ನ ಗುರುಗಳು ನೋಡ್ಬೇಕು ಅಂತ ಬೈದ್ರಂತೆ. ಅಲ್ಲಿ ಗೇಟ್ ಮಾತಾಡ್ತಾರೆ. ಗುರುಗಳಿದಾರ ನನ್ನೇ ಕೇಳಿರೋ. ಗುರುಗಳಲ್ಲಿ ಈಗಿನೆಲ್ಲ ವಯರೇ ನಾನು
ಇವ್ರ ಬಂದ್ರು ಇನ್ನ ಇವ್ರ ಮುಂಚೆ ಒಬ್ರು ಬಂದೋದ್ರು ಗುರುಗಳಿದಾರ ಅಂತ ಕೇಳಿದ್ರು ನನ್ನ ಅದು ಗುರುಗಳೆಲ್ಲ ವೈರ ಸುಮ್ಮನೆ ಬೈಕಲ್ಲಿ ಹೋದ್ರು ಆಮೇಲೆ ಏನೋ ಕಂಡ್ರಿಬಿಟ್ರು ನನ್ನ ನೋಡಿ ಇಲ್ಲಿ ಯಾರು ಗುರುಗಳಲ್ಲ ಇಲ್ಲಿ ಯಾರು ಸ್ವಾಮಿಯರಲ್ಲ ಕೈ ಇದೆ ಪ್ರಕಾಶನ ಕೈ ಹುಷಾರಲ್ಲ ಏನೋ ಇರ್ಬೋದು ಏನಕ್ಕೆ ಕೈ ಶಕ್ತಿ ಬಂದಿರ್ಬೋದು ಅಂದ್ರೆ ಮನಸ್ಫೂರ್ತಿಯಾಗಿ ನನ್ನ ತಾಯಿಯಿಂದ ಸೇವೆ ಮಾಡೋದ್ರಿಂದ ಜನಸೇವೆ ಮಾಡೋದ್ರಿಂದ ತಾಯಿಯ ಮುಟ್ಟೋದ್ರಿಂದ ಬಂದಿರ್ಬೋದು ನನ್ನ ಕೈಯಲ್ಲಿ ಇದೆ ಶಕ್ತಿ ಅಂತ ಅಂತಾರೆ ಆದ್ರೆ ಬಯಲು ಇರ್ಬೋದು ತಾಯಿ ಕಡೆಯಿಂದ ಮಾತ್ರ ಅದು ತಲೆಗಿರ್ಬಾರ್ದು ಎಲ್ಲಿರ್ಬಾರ್ದು ತಲೆಯಲ್ಲಿಲ್ಲ ನಂಗೆ ತಲೆ ಮೇಲೆ ಇಬ್ಬರಿದ್ದಾರೆ ಯಾರು ಗಂಗಮ್ಮದ ತಲೆ ಮೇಲೆ ಇಬ್ಬರಿದ್ದಾರೆ ಅವ್ರ ಪ್ರೀತಿಯೇ ಬಂದಿರೋದು ಹಂಗಾಗಿ ಇದಾರೆ ನೀವು ಅಷ್ಟು ದೂರದಿಂದ ಬಂದಿನ್ಬೇಡಿ ಮಗುನ ಹಾಕಲಿಕ್ಕೆ ಅಳಲ್ಲ ಎಲ್ಲಿಗಳ ಗಾಳಿ ಕಣೋ ಅಳಲ್ಲ ಅವರು ನಿಮ್ಮ ತಾಯಿಯವರು ಬರೀ ಮೆಸೇಜ್ ಮಾಡೋದಂಗೆ ಬ್ಯೂಟಿ ಪಾರ್ಕ್ ಹಂಗೆ ಹೇಳ್ಕೊಟ್ಟಿರ್ತಾರೆ ಮಗು ಹಾಕಲಿಕ್ಕೆ ಮಗು ಅಳ್ತಾ ಇದೆ ಗೊತ್ತಾಗಲ್ಲ ಗಾಳಿ ಕಣೋಗವ ಹೋಯ್ತೀಯ ಕೊಟ್ಟೋಗಿಲ್ಲ ಹೆಂಗೋ ಏನಪ್ಪ ಬೇಡ ಅಂದ್ರೆ ಇಲ್ಲ ಗುಂಡಿ ನೀನು ಗುಂಡು ಮಾಡ್ಬಿಡ್ತೀನಿ ನಿನ್ನ ಹೊತ್ತು ಬಿಟ್ರೆ ಬಿಟ್ಬಿಟ್ನಾ ಡೌಟ್ ಆಗ್ಬಿಟ್ಟು ಆಯ್ತಾ ಹಂಗೆ ಎಲ್ಲರೂ ಕೇಳ್ತಾರೋ ಏನು ಹೇಳ್ತೇನೆ ನಮ್ಮ ಮೈಕ್ ಬೇಡ ಹಂಗೆ ಫ್ರೀ ಹೇಳ್ಬಿಡ್ತೀನಂತೆ ಯಾರು ಏನು ಮಾಡ್ಬೇಕು ಅಂತ ಹಂಗೆ ಒಂದ್ಸರಿ ಹೇಳ್ತೀನಂತೆ ಸುಮ್ಕಿರಲ್ಲ ಎಲ್ಲ ಅದೇ ಮಾಡ್ತಾರೆ ನನಗೆ ಖಾಲಿ ಬೀಳೋದು ಖಾಲಿ ಬೀಳೋದು ಸನ್ಮಾನ ಹೋಗೋದು ಇದಕ್ಕೆ ಸಿದ್ದರಾಮಣ್ಣಂಗೆ ಜನ ಎಲ್ಲ ಸಿದ್ದರಾಮಣ್ಣ ಒಳ್ಳೆ ಕೆಲಸ ಮಾಡ್ತು ನೀವು ಅದನ್ನ ರೂಪಾಯಿ ಪಡ್ಸಂತೀರಿ ಅಲ್ವಾ ಏನ್ ಗೊತ್ತಾ ಗರಡಿ ಮಾಡಬೇಡಿ ಈ ಪ್ರಪಂಚದಲ್ಲಿ ಒಂದು 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 4-5 ಕೆಲಸ ಮಾಡೋದು ಬಿಡಿ ನೀವೆಲ್ಲ ಸರಿ ಆಗ್ತೀರಂತೆ ಕಂಡ ತಕ್ಷಣ ಹೋಗಿ ಯಾವ್ದಾದ್ರು ಖಾಲಿ ಬೆಳೆದೊಂದು ಬಿಡಿ ಇದೆಯಾ ಕಂಡ ತಕ್ಷಣ ಹೋಗಿ ಖಾಲಿ ಬೆಳೆದೊಂದು ಬಿಡಿ ಕಂಡ ಮನೆ ಬಗ್ ಮಾಡೋದು ಬಿಡಿ ಅಪ್ಪ ಅಮ್ಮಗೆ ಅನ್ನ ಹಾಕಿ ಮೂರಾಯ್ತಾ ಇನ್ನೊಂದು 2 ಕೆಲಸ ಮಾಡ್ತೀವಿ ಮಾಡೋದು ನಾನು ಹೆಣ್ಣು ನೀವು ಗಂಡಸೋದೊಂದು ಬಿಡಿ ಇನ್ನೊಂದು ಬಿಟ್ಬಿಡಿ ಜಾತಿ ಅನ್ನೋದೊಂದು ಬೇವರ್ಸಿ ಅಭ್ಯಾಸ ಬಿಟ್ಟರೆ ಎಲ್ಲ ಉದ್ದಾರ ಆಗ್ತದೆ ನೀವೆಲ್ಲ ಯಾವ್ದಾರ ಸಂಘನ ಲೀಡರ್ ಆಗ್ಬಿಡುತ್ತಾನ ಅವನು ಅವನ್ನ ಬರ್ಡೇ ಮಾಡೋದು ಕೇಕ್ ಕಟ್ ಮಾಡಿಸೋದು ಅವ್ನು ಪಡಕೆ ಹೊಡೆದು ಅಷ್ಟು ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಸಾಕಲ್ಲ ನೀವು ಅಲ್ವಾ ನಿಮ್ಮ ಅಪ್ಪ ಅಮ್ಮ ರೋಡ ಬಿದ್ದಿರ್ತಾರೆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಒಳ್ಳೆ ಗುಣ ಕಲಿಸಿ ನೋಡಿ ನಾನು ಹೇಳ್ತೀನಿ ನೀವು 3 ವಸ್ತು ಕಳ್ಕೋಬಾರ್ದು ಒಂದು ತಾಯಿ ತಂದೆ ಎರಡನೇದು ಯಾರು ಗೊತ್ತಾ ಎರಡನೇದೇನು ಕುಡಿಯ ನೀರು ತಿನ್ನ ಸಿಗಲ್ಲ 3 ಒಂದಿದೆ ಭಾಳ ಇಂಪಾರ್ಟೆಂಟ್ ವಸ್ತು ಒಂದಿದೆ ಟೈಮ್ ಇದೆ ವೇಸ್ಟ್ ಮಾಡಿರಿ ನೀವು ವೇಸ್ಟ್ ಈ 3 ನೀವು ಹೇಳಿ ಸ್ವಾಮಿಯರ್ ಹೆಂಗೆ ಆಗ್ಬೋದು ಅಂತ ನಾನು ತೋರಿಸ್ತೀನಿ ಸ್ವಾಮಿಯರ ಹಂಗೆ ಯಾರು ಬಿಲ್ಡಪ್ ಕೂಡ ಹಿಂಗೆ ಮಾಡೋದಂಗೆ ಏನು ಗಡ್ಡ ಬಿಡ್ಕೊಂಡೆ ಪದವಿ ಬಂದೇ ಸೇವೆ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ ಪದವಿಯಲ್ಲೇ ಸೇವೆ ಮಾಡ್ತಿದ್ದೀವಿ ನಮಗೆ ಪದವಿ ಆಸೆ ಇಲ್ಲ ನಿಮ್ಮ ಮನಸ್ಸಲ್ಲಿ ಕೆಲವು ಬರ್ತೀರಿ ಭಾವ ಅಂತೀರಿ ಕೆಲವು ಮಾವ ಅಂತೀರಿ ಕೆಲವು ಚಿಕ್ಕಪ್ಪ ಅಂತ ದೊಡ್ಡಪ್ಪ ಅಂತೀರಿ ಉದಾಹರಣೆ ಮುಸ್ಲಿಮನ್ ಜನಾಂಗ ನೀವು ಗುದ್ದಾಡ್ತೀರಿ ಆಯ್ಬಿಟ್ಟು ಅಲ್ಲಗಳು ಬಂದ ನೀವೆಲ್ಲ ಗುದ್ದಾಡ್ತೀರಿ ನಾನು ನನ್ನ ತಂಗಿಯರು ಅಂತೀನಿ ಇವ್ರನ್ನ ಬಿರಿಯಾನಿ ಕೊಡೋದು ಕಳ್ಳರು ನಾವು ಯಾರನ್ನೂ ಜಾತಿ ನೋಡಲ್ಲ ಮೇಬೂಬ್ ಅಂತ ಮಗು ಮಾತು ಬರುತ್ತೆ ಅಂತ ನಾನು ಫೋಟೋ ಹಾಕಿರೋದು ಪಂಚ್ಬಿಟ್ಟು ದೈನಾರು ನನ್ನ ಈ ಫೇಸ್ಬುಕ್ ಮಾಡೋದು ನನ್ನ ಯಾರಿಗಾರ ಗೊತ್ತಿರೋ ಸಂತೆ ಬೆಂಗಳೂರು ಪಂಚಾಕ್ಷರಿ ಮಗ ಶಿವಣ್ಣ ಅಂತ ವಿಜಯ ಬಂದು ಕಾಲ್ ಬರುತ್ತೆ ಕರ್ನೂಲ್ ಆಂಧ್ರದನು ನಾನು ಫೋಟೋ ಕೊಡೋದು ಇನ್ನು ಕಾರ್ಪೆಂಟರ್ ಬಂದು ಆಂಧ್ರ ಈ ಅವ್ರಪ್ಪ ಆಂಧ್ರ ಬಾಯ್ಕೊಂಡ ಆಂಧ್ರ ಆಯ್ತಾ ದೇವಸ್ಥಾನ ಬಂದು ಮೈಸೂರನೊಬ್ಬ ತಿರುವಣ್ಣಾಮಲೆನೊಬ್ಬ ನಂಜುಂಡಪ್ಪ ಮತ್ತು ಕುಮಾರ್ ಅಂತ ಇಬ್ರು ಒಬ್ರಿಗೆ ಕಾಲ್ ಬರುತ್ತೆ ಒಬ್ರು ಕೈ ಬರುತ್ತೆ ಅವರೇ ಮಕ್ಕಳು ಹೊಡ್ಕೊಸಿರ್ತಾರೆ ಅವ್ರನ್ನ ಇನ್ನು ಚಿಕ್ಕನಾಯಕನಲ್ಲಿ ಹುಡುಗ ಯಾರಿಗೆ ಗೊತ್ತಿರೋ ಹೊಸಕೆರೆ ಮಂಜು ಮಾತು ಬರುತ್ತೆ ಅವನೇ ಅರೆಬಿಡಿಯೋದು ಇಲ್ಲಿ ಬಂದ್ಮೇಲೆ ಮಾತು ಬರ್ತದೆ ನೀವೆಲ್ಲ ಸುಮ್ಮನೆ ಬಂದು ಅಲ್ಲಿಂದ ಬಂದು ಇಲ್ಲಿಂದ ಬಂದು ಅನ್ಬೇಡಿ ಇನ್ನು ಭಾಳ ಇದು ವೆಲ್ಡಿಂಗ್ ಮಾಡೋಣ ಮಂದಿ ಚಿಂತೆ ಮಾಡಿ ಕಣ್ಣು ಬಂದವೆ ಅಂತ ನೀವು ಎಲ್ಲಿಂದಲೋ ಬಂದೀವಿ ಅನ್ಬೇಡಿ ನಂಗೆ ಬೇಜಾರಾಗುತ್ತೆ ಯಾರು ದೇವಸ್ಥಾನ ಸುಮ್ಮನೆ ಹೋಗಲ್ಲ ಯಾರು ಹಾಸ್ಪಿಟಲ್ ಸುಮ್ಮನೆ ಹೋಗಲ್ಲ ಬ್ಯಾಂಕಿಗೆ ಸುಮ್ಮನೆ ಹೋಗ್ತೀರಾ ನಿಮ್ ದುಡ್ಡು ಕೊಟ್ಟು ಗಂಡ ಕಷ್ಟ ಇದ್ದಾಗ ಇಲ್ಲೇ ಬಂದಿದ್ದು ನಾನು 3 ವರ್ಷದಿಂದ ಬರ್ತಿರೋದು ನಾನು ಇಲ್ಲಿಗೆ ವಿಡಿಯೋ ಮಾಡಿದ್ರೆ ಯಾರು ನೋಡ್ತಾರಾ ಇಲ್ಲಪ್ಪ ನೋಡೋರು ಯಾರು ಏನೋ ಮಾಡಲ್ಲ ನಿಮ್ಗೆ ನಮ್ಮ ಜನಗಳು ಒಂದು ಅಭ್ಯಾಸ ಬಿಡ್ತೀರಾ ಬಿಡಲ್ಲ ಹೇಳಿ ಯಾವನೋ ಏನೋ ಅಂತ ನಾವು ಬಿಟ್ಬಿಡ್ರಪ್ಪ ನಾವ್ ಈ ಜಾಕ್ ಬರ್ಬೇಕಾದ್ರೆ ಬಹಳ ಕಷ್ಟಪಡಿ ಜಾಕ್ ಬಂದಿವಿ ಬಾದ್ಮೆ ಬರ್ತೀವಿ ಆಸ್ಪತ್ರೆಯಲ್ಲಿ ನನಗೆ ಉಳಿಯೋದೇ ಇಲ್ಲ ಅಂತಂದ್ರು ಅಪ್ಪು ಪ್ರೆಗ್ನೆಂಟ್ ಅಲ್ಲಿ ಅವತ್ತು ಬಂದು ನಿಮಗೆ ಏನು ಆಗಲ್ಲ ಹೋಗು ಚೆನ್ನಾಗುತ್ತೆ ಪಾಪ ಆಯ್ತಾ ಪಾಪ ಕೊಡಕ್ ಬಂದಿ ಏನ್ ಪಾಪನ ಕೊಡಕ್ ಬಂದಿಯಾ ಕೊಡಲ್ವಾ ಸಾವಿರಾರು ಜನಕ್ಕೆ ಬಾಯಿ ಆಡ್ಬಿಡುತ್ತೆ ಆಡಲ್ಲ ಈ ಬಾಯಿ ಆಡಿರುತ್ತೆ ಈ ಕೈ ಆಡಿರುತ್ತೆ ಬಟ್ ಅಲ್ಲಿ ನಾನು ಅಂತ ಇರಬಾರ್ದು ಯಾವುದೇ ಮನುಷ್ಯನಿಗೆ ಹೊರತಿದ್ ಯಾಕಮ್ಮ ಎಂತ ಬುದ್ಧಿ ಕಲಿಸಿದ್ಯಾ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ನಿಮ್ಮ ಅಪ್ಪ ಅಮ್ಮ ದಯವಿಟ್ಟು ಅನ್ನ ಹಾಕಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಇದು ಬೈತಾನೆ ಅನ್ಕೋಬೇಡಿ ನಾನು ಸ್ವಲ್ಪ ಜೋರನೆ ಅಲ್ಲಿ ಉತ್ತ ತೊಳಿಬೇಡ ಉತ್ತಾದಮ್ಮ ಈ ಕಡೆ ಬನ್ನಿ ಕಟ್ಟಾಗಿ ನೋಡಿ ಒಂದ್ಸರಿ ನಿಮ್ಮ ತಾಯಿ ತಂದೆಗೆ ಅನ್ನ ಹಾಕ್ಬಿಡಿ ಯಾಕಂದ್ರೆ ಅವ್ರು ಎಂತ ಕಷ್ಟ ನೀವು ತಂದೆ ತಾಯಿ ಎಂತ ಕಷ್ಟ ಮಾಡಿಲ್ಲ ಯಾಕಂದ್ರೆ ನಿಮ್ಮನ್ನು ಬಹಳ ಕಷ್ಟಪಟ್ಟು ಸಾಕಿರ್ತಾರೆ ಅವರು ಅದಾ ಒಂದು ನಿಮಿಷ ನಮ್ಮ ಅಪ್ಪ ಚಿಪ್ಪಲ್ಲಿ ಪಾಸ್ ಹಿಡ್ಕೊಂಬತ್ತಾ ಇದ್ದ ಅದಕ್ಕೆ ನಾವು ಕುಡಿಯೋಕೆ ಹೇಳ್ತೀನಿ ನೋಡಿ ಸರಿ ನಮ್ಮ ಅಪ್ಪ ಚಿಪ್ಪಲ್ಲಿ ಪಾಸ್ ಹಿಡ್ಕೊಂಬತ್ತೆ ಊಟಕ್ಕೆ ಅಂತ ಹೋದ್ರೆ ಪಂಚರು ನೂಕಾರ ನಮ್ಮನ್ನ 6 ಜನ ಮಕ್ಕಳನ್ನ ನಮ್ಮ ಅಪ್ಪ ಎಲ್ಲ ಕಷ್ಟ ಪಡೆದು ಬಾಚಿ ತಾಂಬತ್ತಿದ್ದ ಅದಕ್ಕೆ ಕಷ್ಟ ಅಂದ್ರೆ ಕಣ್ಣಿನ ಕಣ್ಣಿ 2 ರೂಪಾಯಿ 1000 ಕಾಯಿಸಿಲ್ಲ ನಮ್ಮ ಅಮ್ಮ ರಾಗಿ ವೇಸ್ಟ್ ಮಾಡ್ತೀರಿ ನೀವು ನಿಮ್ಗಳಲ್ಲಿ ನಮ್ಮಮ್ಮ ತಾಂಬಂದು ಅಮಲಿ ಮಾಡ್ಕೊಡ್ತಿತ್ತು ಇದೇ ಕಷ್ಟ ಅಂತ ಕಲಿಯೋದು ಅದಕ್ಕೆ ನಾವು ಕುಡಿಯೋ ತಿನ್ನೋದು ಕಲ್ತಿಲ್ಲ ಯಾಕೆಂದ್ರೆ
ಕುಡಿಯೋ ದೊಡ್ಡ ವಿಷಯ ಅಲ್ಲ, ಡ್ರೈವರ್ ಕುಡಿಬೇಕು ಅಂತ ಹೇಳಿಲ್ಲ. ನಾವು ಒಬ್ಬನೇ ಅಲ್ಲ, ಒಂದು 10 ಜನ ಇದ್ದೀವಿ. ನಾವು ಒಂದಿಬ್ರು ಮುಸ್ಲ್ಮಾನ್ ಜನಗಳು ನಾವು ಮುಖ್ಯ 8 ಜನ ನಿಂತ್ಕೊಂಡಿದ್ದೀವಿ. ನಾವು ಒಬ್ರು ಕುಡಿಯೋದು, ನಾವು ಒಬ್ಬನೇ ಅಂತಲ್ಲ, ನಮ್ದೊಂದು ಬ್ಯಾಚ್ ಇದೆ. ನಾವು ಒಬ್ರು ಒಂದು ಹ್ಯಾಬಿಟ್ ಮಾಡೋದೇ ಇಲ್ಲ. ನೀವು ಹಿಂಗೆ ಇರ್ಬೋದು, ಒಬ್ಬ ಮಗ ಕುಡಿತಾನೆ ಅಂದ್ರೆ ನೀವು ಸರಿ ಮಕ್ಕಳು ಬೆಳೆಸಿಲ್ಲ ಅಂತ. ಒಬ್ಬಳೆ ಮಗಳು ಈಗ ದಾರಿ ತಪ್ಪಲ್ಲ ಅಂದ್ರೆ ನೀವು ಸರಿ ಮನೆಗೆ ನೋಡ್ಕೊಳ್ಳಲ್ಲ ಅವಳನ್ನ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಏನಾಗ ಈಗ ನಮ್ಮ ದೇವಸ್ಥಾನ ನಾವು ಉಂಡು ಮಾಡ್ಕೊಂಡ್ರೆ ಯಾರು ಬರಲ್ಲ ನೋಡಿ. ಸುತ್ತಲೂ ನಿಮ್ಗೆ ಗೊತ್ತಿರುತ್ತೆ, ಮುಂಚೆ ಎಲ್ಲ 6 ಗಂಟೆ 5 ಗಂಟೆ ಪೂಜೆ ಆಗೋದು ಈ ಗುಡಿ ಇದ್ದಾಗ, ಇಲ್ಲೇ ಇದ್ದಾಗ. ಜನ ಬರೋದು ಬೆಳಿಗ್ಗೆ ಬಂದು ಲೇಟ್ ಆಗುತ್ತಾ ಅಂದ್ರೆ ನಾವೇನು ನಿಮ್ಮನೆ ಗುಲಾಮರಲ್ಲ, ನಾವು ಫಸ್ಟ್ ದೇವ್ರ ಸೇವೆ ಮಾಡ್ತಾ ಇರ್ತೀವಿ ಅಲ್ಲ. ಕರೆಕ್ಟ್ ಅಂದಮ್ಮ ಲೇಟ್ ಆಮೇಲೆ ಏನ್ರ ಮಕ್ಕಳ ಮನೆಗೆ ಹಾಲನ್ನ ಕೊಟ್ರೆ ಒಬ್ಬಳು ಬರ್ತಾಳೆ ನನ್ನ ತಂಗಿ ಅಂತ, ನಮ್ಮ ಮಗು ಹಾಲನ್ನ ಉಣ್ಣಾರ ಇಡ್ಲಿ ಅವ್ಳಿಗೆ ಇಡ್ಲಿ ಮಾಡ್ಕೊಡ್ಬೇಕು. ಇವ್ರ ಮಗಳಿಗೆ ಇವ್ರ ಮಗಳಿಗೆ ಮೊಸರನ್ನ ಮಾಡ್ಕೊಡ್ಬೇಕು. ನೋಡಿ ನಮಗೆ ಎಂತ ಆಚಾರ. ಆಲ್ಟ್ ಆದ್ರೆ ಬೆಳಿಗ್ಗೆ ಬಿಸಿಲು ಕೊಡ್ಬೇಕು. ಏನಪ್ಪ ಏನ್ ಕೊಡ್ಬೇಕು? ದಿಂಬು. ಇನ್ನೊಂದು ನಗ್ತೀರಾ? ಆಲ್ಟಿಂಗ್ ಇಲ್ಲ, ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟಿವಿ. ಕಂಬಿಟ್ಟಿದ್ದೆ ಫ್ರೀ ನಾನು ಅವ್ರಿಗೆ ಗೊತ್ತಿರ್ತಿದ್ದಾಗ. ಒಬ್ಬರು ಎತ್ಬಿಟ್ಟು ಹೋಗ್ಬಿಟ್ಟು ಹಿಂಗೆ ಲೇಟ್ ಆಗುತ್ತೆ ಬರ್ರಿ ಅಂದ್ರೆ ನಾವಲ್ಲಿ ಒಬ್ಬರು ಬಿಡಕ್ಕಾಗತ್ತೆ, ಎಲ್ಲ ನಿಲ್ಸ್ಬಿಟ್ಟಿನಿ. ಇನ್ನೂ ನಗ್ತೀರಿ ನೀವು. ಒಂದು ಗುಡ್ ನ್ಯೂಸ್ ನಂಗೆ ಸಿಟ್ಟೆ ಬರಲ್ಲ ಅವತ್ತು. ಈಗ ಮೊನ್ನೆ ಒಂದು 3-4 ತಿಂಗಳ ಹಿಂದೆ ಒಂದು ಹುಡುಗಿ ಸೇರಿ 9 ಜನ ಉಳ್ಕೊಂಡ್ಬಿಟ್ರು. ನಮ್ಮಮ್ಮ ಬಂದ್ರು, ಒಂದು ಹುಡುಗಿ ಬರಂಗಿತ್ತು. ಅಮ್ಮ ಅಂದ್ರೆ ಅಮ್ಮ ಬಿಡಪತ್ತ ಉಳ್ಕೊಳ್ಳಿ ಅಂತ ಏನೋ ಮಾಡಿ ಉಳ್ಕೊಳಕ್ ಜಾಗ ಬಿಟ್ಟಿವಿ. ನಾನು ಆಚೆ ಮಲಗಿದ್ದೆ, ಅಲ್ಲಿ ನಮ್ಮನೆ ನಾವು ಹೆಂಗ್ ಮಲಗ್ತೀವಿ ಅವ್ರಿಗೆ ಗೊತ್ತಿಲ್ಲ. ನಮಗೆ ಮಂಚ ಮಾಡ್ಕೊಡ್ರಿ ಅಪ್ಪ ಮಾತ್ರ. ನಾ ಮಂಚವನ್ನು ಕೂತೀನಿ, ಮಲಗಿಲ್ಲ. ತಡಿಯೋ ಗೊತ್ತಿಲ್ಲ, ಹಂಗೆ ಆಗ್ಬೇಡ, ಆತ ಕಟ್ಟಂಗೆ ಆಗ್ಬೇಡ. ಅಲ್ಲಿ ಮನೆಗೂ ಏನು ಮಾಡಲ್ಲ ಸುಮ್ಕಿರ. ಈಗ ಗಂಡು ಮಕ್ಕಳು ಕಲ್ಗಟ್ಟೆ ಮಾಡ್ಕೊಂಡು ಕಂಡ ಮನೆ ಹಾಳು ಮಾಡ್ತೀರಿ, ಹೆಣ್ಮಕ್ಳು ಜೊತೆ ಮಾಡ್ಕೊಂಡು ಕಂಡ ಮನೆ ಸುಟ್ಟಾಕ್ಬಿಡ್ತೀರಿ. ಸುಮ್ಕಿರಿ, ಎಲ್ಲ ಗೊತ್ತಿತ್ತು ನನಗೆ ಅಲ್ಲ. ಕರೆಕ್ಟಾ? ಇಲ್ಲ ಬಂದು ಮಂಚ ಮಾಡ್ಕೊಡ್ತಾರೆ, ನಗ್ತೀರಿ ನೀವೆಲ್ಲ. ನಾವು ಹೊತ್ತಿನಾಗ ಸಿಟ್ಟೆ ಬರಲ್ಲ ನನಗೆ. ಅವರು ಒಂದು 9 ಜನ ಉಳ್ಕೊಂಡಾರ ಮಗು ಸೇರಿ. ಮಗು ಹೊಳುತ್ತೆ ಅಂತ ಒಂದ್ಸರಿ ಆಲಿಸ್ಕೊಂಬಂದ್ರು. ಒಂದು ಮಗು ಹುಚ್ಚಾಯ್ತು, 2 ಬಾಚಕ್ತಿ. ಮತ್ತೋದ್ರ ಮನೆಗೆ ಒಂದು ಬೆಡ್ಶೀಟ್ ಕೊಡಿ ಅಂದ್ರು. ಸೊಳ್ಳೆ ಕಡಿತೇವೆ ಒಂದು ಸೊಳ್ಳೆ ಪರ್ದಿಂದ ಕೊಟ್ಟು ಇನ್ನೇನು ಕೊಡ್ಬೇಕು? ಸೊಳ್ಳೆ ಕಡಿಯಲ್ಲಿ ಇಲ್ಲಿ ಅವ್ರು ನಾಟಕ ಸೊಳ್ಳೆ ಕಡಿತೇವೆ ಅಂತ. ನಾನು ಆಚೆ ಕಡೆ ಮಲಗಿದ್ದಿಲ್ಲಿ, ಒಂದೇ ಒಂದು ಬೆಡ್ಶೀಟ್ ಚಾಪಾಕಿ ಬೆಡ್ಶೀಟ್ ಒಂದು ಚಾಪ ದಿಮ್ಮಕ್ಕೆ ಮಲಗಿನಿ. ನನ್ನ ಸೆಕ್ಯೂರಿಟಿ ಕಂಬಿಟ್ಟವರು ನನ್ನ ಅಗಲಕರೆ ಸೆಕ್ಯೂರಿಟಿ ಮಗು ಚೊಳತೆ ನೋಡ್ರಿ, ನೀರು ಕೊಡಿ ಸಮೀರ್ ಕಡೆ. ನಾನು ಹೂಂತ ಹುಮ್ಕಿದ್ದೆ, ನೀವು ಕೊಡ್ತಾನೆ ಇದ್ರಿ ಹುಡುಗರು. ನಾನು ಸುಮ್ಮನೆ ಕೂತಿದ್ದೆ, ಏನು ಮಾತಾಡಲ್ಲ. ಲಾಸ್ಟ್ ಗಂಟಲು ಒಂದು 3 ಅವರ್ 4 ಅವರ್ 12 ಗಂಟೆ ಟೈಮಿಗೆ ಎದ್ದು ನಮ್ಮ ಮನೆಗೆ ಹೋಯಾರೆ. ಮಕ್ಕಳು ನಮ್ಮ ಅಮ್ಮನ ಬಡ್ದಾರೆ. ನಮಗೆ ನೆಲ್ದ ನಿಲ್ ಬತ್ತಿಲ್ಲ. ಏನ್ ಕೇಳಿರಪ್ಪ? ಎಲ್ಲ ನಿಲ್ದೆ ಬತ್ತಲ್ಲ, ಆಸೆ ಕೊಡಿ. ಎಲ್ಲ ನಿಲ್ ಬತ್ತಲ್ಲ, ಆಸೆ ಕೊಡಿ ಅಂತ. ನೋಡಿ 1 ತಿಂಗಳು ಬಂದು ಇವ್ನು ಅನುಭವ ಆಯ್ತಲ್ಲ. ನಿಮ್ಗೆ ಆಸೆ ಕೊಡಿ ಅಂದ್ರೆ ಅಮ್ಮ ಸೀದಾ ಕರ್ಕೊಂಬಂದು ಬರಮಲ್ಲಿ ಯಾವ್ರ ನೀವು ಅಂತ. ಮಮ್ಮ ಸಿಬ್ಬಂಬಿಡ್ತು. ಮಮ್ಮ ನನಗೆ ಸಿಕ್ಕ ಜೋರು ಅಲ್ಲಿ ಒಳಗಡೆ ಯಾರು ಗೊತ್ತೇ ಅಂತ. ನನ್ನ ಮಗ ಕಣಮ್ಮ, ಅವನೇ ಸ್ವಾಮಿಯರು, ಅವರೇ ಸ್ವಾಮಿಯರು. ಚಾಪಾಕಿ ಮಲಗಿರೋ ನಮ್ಮ ಮಗ ಹೆಂಗೆ ಮಲಗಿ ನೋಡಮ್ಮ, ನಿನಗೆ ಆಸೆ ಬೇಕಾ ಅಂತ. ಅಯ್ಯೋ ಸಿಮಿಗಿಲ್ ದೇವಸ್ಥಾನ ಅಂತ ಅವಳು ಎದ್ದು ಮ್ಯಾಕೆ ನನಗೆ 12 ಗಂಟೆಲೆ ಖಾಲಿ ಮಾಡಿ ಜಾಗ ಬಂದು ಬೆಳಿಗ್ಗೆ ಎದ್ದು ದೇವಸ್ಥಾನ ನಿಲ್ಸ್ಬಿಡ್ತೀನಿ ಅಂದು. ತಾಕತ್ತೆ ನಿಮ್ಮ ಗಂಡನ ಕರ್ಕೊಂಡು ಬಾಯಿಲಿಗೆ ಅಂತ ಯಾಕೆ ಅವ್ಳು ಕುಡಿಯೋಕಾಗಲ್ವಲ್ಲ ಹೆಂಗಸರಿಗೆ. ಅವ್ನು ಗಂಡು ಕುಡಿತೀನಿ. ಯಾಕಂದ್ರೆ ಗಂಡ ಸರಿ ಇಕ್ಕಿಲ್ಲ, ಅವನೇ ಹಾಕಿಸಿದೆ. ರಾತ್ರಿ 12 ಗಂಟೆ ಒಂದು ಗಡಿಗೆ ಒಂದು ಹೆಣ್ಣು ಬಿಜ್ಜೆಗೆ ಮನೆಯಲ್ಲಿ ಸಂಸ್ಕಾರವಂತಳು, ಇನ್ನೊಬ್ರು ಗಂಡು ಕೊಟ್ಟು ಜಗಳಾಡಲ್ಲ. ಒಂದು ಗಂಡು ಸಂಸ್ಕಾರವಂತ ಗಂಡರ ಮನೆ ಮಕ್ಕಳ ಬಗ್ಗೆ ಮಾತಾಡಲ್ಲ. ಕರೆಕ್ಟಾಗಿ ಹೇಳ್ರಿ. ಈಗ CC ಕ್ಯಾಮ್ರಾ ಇಷ್ಟು ಕಳ್ತನ ಆಗಲ್ಲ, ಸೊಳ್ಳು ಕಡೆ CC ಕ್ಯಾಮ್ರಾ ಹಾಕಿ. ಯಾಕೆ ಅಂತೇಳಿ ಮೊನ್ನೆ ಒಂದು ಇಬ್ಬರಿಗೆ ಬಂದಾರ ಕುಟುಂಬಸ್ಥರಂತವ್ರು. ಗಂಡನ ಇದ್ಕೊಂಡು ನೋಡ್ತಾನೆ, ಒಂದು ಅಮ್ಮಂಗೆ ದೇವ್ರು ಬರ್ತೈತಿ. ವೇಲ್ ತಗೊಂಡು ಶರತ್ ತಗೊಂಡು ಕುಣಿತದೆ ದೇವರು. ಶರತ್ ತಗೊಂಡು ಕುಣಿತ, ಒಬ್ಳು ವೇಲ್ ತಗೊಂಡು ಕುಣಿತಾಳೆ. ಅವ್ರು ಕುಣಿತಾವ್ರೆ, ಮುಟ್ಟಂಗಿಲ್ವ ಲೇಡೀಸ್ ಬೇರೆ. ಒಬ್ಳು ವಿಡಿಯೋ ಮಾಡ್ತಾಳೆ, ಮುಟ್ಟಂಗಿಲ್ಲ. ನಾವು ದೇವಸ್ಥಾನಕ್ಕೆ ಪಾರಾಯಣ ಮಾಡಿ, ಮನ್ಸಲ್ಲಿ ಮಾಡಿ, ಜಾತ್ರೆ ಮಾಡಿ, ಮೇಲೆ ಫೋನ್ ಎತ್ತಿ ಒಳಗೆ ಎತ್ತಿ ಬೈಯಲ್ಲ. ದೇವಸ್ಥಾನಕ್ಕೆ ಇದ್ದೀನಿ ಕಟ್ ಮಾಡಿ, ಆಮೇಲೆ ಮಾಡ್ತೀನಿ ಕಟ್ ಮಾಡಿ, ಬಿಲ್ಡಪ್ ಹೊಡೆಯಂಗಿಲ್ಲ. ಅಷ್ಟೊಂದು ಬೇರೆ ಫೋನ್ ಆಗಿತ್ತು. ನನ್ನ ತಂಗಿ ಹಂಗೆ ಬಿಗ್ಗೆ ಬಂದು ಆಸನ ನೆನೆಸಬೇಕಿಲ್ಲ, ನಾನು ನಡೆಯಂಗಿಲ್ಲ. 2 ಕೊಟ್ಟರು ನೋಡೋದೆ ಯಾರಿಗೆ? ದೇವ್ರು ಬರೋರಿಗೆ. ಆಮೇಲೆ ಮಿಕ್ಚರ್ ಕೊಟ್ಟರು. ನಾವು ಎಲ್ಲ ಹೋದ್ರು, ನೋಡ್ಕೊಂತೀನಿ ಅಂದ್ಲು. ತಾಯಿ ಮನೆಗೆ ಹೋಗವ ಅಂದೆ. ಆಮೇಲೆ ಒಬ್ಳು ಬಂದು ಬೆಂಸು ತೊಗೊಂಡಂಗಿಲ್ಲ, ದೇವ್ರು ತೊಗೊಂಡಂಗಿಲ್ಲ, ಕಲ್ ತೊಗೊಂಡಂಗಿಲ್ಲ, ಬೆಂಸು ಮಾಡೋ ಮಾತು ತಿನ್ಕೊಳ್ಳೋದು. ಯಾವನ ಬಂದ ಬೆಳೆಕಾಳು ದೇವರು ಅಂತ ಗಲಾಟೆ ಮಾಡ್ದ, ನಾವು ಕೋಡಿ ಸತ್ತೋದ. ಅಲ್ಲೆಲ್ಲ ಹಾಕಿನಪ್ಪ. ನಮ್ಮ ಜವಾಬ್ದಾರಿ ಅಲ್ಲ ಅದು, ನಿಮ್ಮ ಜವಾಬ್ದಾರಿ. ನೀವು ಇಲ್ಲಿ ದಂಡಂ ಅಂದಾದ್ರೆ ಇನ್ನೊಂದ್ಸಲ ಲೈವಲ್ಲಿ ಹೇಳ್ತೀನಿ. 5 ಅಡಿಗೆ ಬಾವಿ ಐತೆ, ಅಲ್ಲಿ ಬಿಡಲ್ಲ, ಗಲೀಜು ಮಾಡ್ತೀರಾ ಅಂತ. 8 ಅಡಿಗೆ ವಿಗ್ರಹ ಮೂರ್ತಿ ಆಗಿದೆ. ಹಾಗೆ ಮಕ್ಕಳು ಇರೋದು ನಮಗೆ. ಹಾವು ಬೆಳೀತಾ ಇದೆ, ಬಲ್ಮುರಿ ಬಾಲಕಟ್ಟಾಗಿ. ಗೊತ್ತಿಲ್ಲ ನಿಮಗೆ. ನಿಜವಾದ ಮರ ಐತೆ, ಕಲ್ಲಿನ ಟರ್ನ್ ಆಗುತ್ತೆ. ಸೊಳ್ಳೆ ಕಡಿಯಲ್ಲ, ಅಂದರೆ ರಕ್ತ ನಾಯನಕ್ಕಲ್ಲ. ಯಾರು ₹1 ಕೊಡಿನಲ್ಲ. ಯಾರು ಬಂದು ಮೋಸ ಹೋಗ್ಬೇಡಿ. ರಸ್ತೆಗಾಲಿ ಊರಗಾಲಿ ಯಾರ ನಿಮ್ಮ ದುರ್ಗಾಸರ ಕಡೆ ಅಂತೇಳಿ ನಿಮ್ಮ ಮನೆಗೆ ಬಂದು ಈ ಗೂಗಲ್ ಪೇ ಫೋನ್ ಪೇ ಮಾಡಂದ್ರೆ ₹1 ಹಣ ಯಾರಿಗೆ ಕೊಡ್ಕೊಡುದು ನೆನಪಿಲ್ಲ ನಿಮಗೆಲ್ಲ. ಹೆಣ್ಮಕ್ಳು ನಿಮಗೆ ತೋರ್ ಮನೆ ಆಸ್ತಿ ಕೇಳ್ಬೇಡಿ. ಬಡವ ನಾನು, ರೀತಿ ಕೇಳಿ, ಬಡ್ಡಾಜಿ ಕೇಳಿ ಕೊಡ್ತೀನಂತೆ. ಗಂಡು ಮಕ್ಕಳು ನಿಮಗೆ ಸ್ವಂತ ಮನೆ ಬಂದು ಕೆಲಸ ಮಾಡಿ. ಇವತ್ತು ನಾನು ಹೆಮ್ಮೆ ಪಡ್ತೀನಿ. ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಹಾಕೋದು ನಾವಲ್ಲ. ಭಕ್ತರೇ ಬಂದು ಹಾಕಿ, ಭಕ್ತರೇ ಬಂದು ಬೆಳೆಸಿ, ಭಕ್ತರೇ ಅನ್ನ ಕೊಡೋದು ನಮಗೆ. ಅನ್ನದಾಸರಿಗೆಲ್ಲ ಅಕ್ಕಿ ಹೋಗೋದು ಅದೇನೆ. ನೀವು ಕೊಡೋಣ, ನೀವು ಕೊಡೋ ಅಕ್ಕಿ ನಾವು ಸ್ವಲ್ಪ ತಿಂತೀವಿ, ಮಿಕ್ಕಿದರೆ ಎಲ್ಲಿ ಕಳಿಸ್ತೀವಿ. ನೋಡಿಲ್ಲ ಯೂಟ್ಯೂಬಲ್ಲಿ ನೋಡಿ, ಗೊತ್ತಾಗ್ತದೆ ನಿಮಗೆ. ನಿನ್ನೆ ನಿಮ್ಗೆ ಗೊತ್ತಾ ನಿಮಗೆ? ಮೊನ್ನೆವರಿಗೆ ಏನು ಕೊಟ್ಟಿವಿ ನೋಡಿ, ಏನು ಕೊಡ್ತೀನಿ ಗೊತ್ತಾ? ಬದುಕಂಗಿದ್ರೆ ಬನ್ನಿ. ಮೊದಲು ಉದಾಹರಣೆ KB ಕಾಸ್ ಕಡೆ ಬಂದಿದ್ರೆ ಸಾಧಾರಣವಾಗಿ ಯಾವ್ದಾರ ಮನೆ ಕಟ್ತಿದ್ರೆ ಕೈಲಾಗದಂತಂದ್ರೆ ಯಜಮಾನಿಲ್ಲ ಅಂತಕ್ಕಂಥ ತಂಗಿ ಕಷ್ಟಪಡ್ತಿದ್ರೆ, ಅಪ್ಪ ಅಮ್ಮ ಇಲ್ಲ ಅಂತ ಕಷ್ಟಪಡ್ತಿದ್ರೆ, ಸೀಟ್ಗಳು ಹಂಚ್ಗಳು ಕೊಡಿಸ್ತಿದ್ವಿ. ಅಲ್ಲಿ ಶುರುವಾಯಿತು. ಮೋಲ್ಡ್ ಮನೆ ಕಟ್ತೀವಿ, ಅರ್ಧ ಕಟ್ಟಿದ್ವಿ. ಮಗ ಕೆಲ್ಸಕ್ಕೆ ಹೋಗಲ್ಲ, ಮಗಳಿಗೆ ಕೆಲ್ಸಕ್ಕೆ ಹೋಗಲ್ಲ, ದುಡ್ಡು ಕೊಡಿ ಮೋಲ್ಡಿಗೆ ಕೊಡೋಕೆ ಸ್ಟಾಪ್ ಮಾಡಿದ್ದೀವಪ್ಪ. ಬಸ್ ಚಾರ್ಜ್ ಕೊಡಿನಕ್ಕೆ ಲೈವಲ್ಲಿ ಹೇಳ್ಬಿಡ್ತೀನಿ. ಯಾರೋ ಬಸ್ ಚಾರ್ಜ್ ನಮ್ಮ ತಮ್ಮ ಕೊಡಿ ಜಗಳ 2,000 ಕೊಟ್ಟರೆ ಇನ್ನೂ ಜಾಸ್ತಿ ಕೊಡಿ, 2 ಕೊಟ್ಟು ಅದೇ ಅವತ್ತು ನಿಲ್ಲಿಸ್ಬಿಟ್ಟಿವಿ. ಹ್ಯಾಂಡಿಕ್ಯಾಪ್ ಪೇಷೆಂಟ್ಗೆ ಅಂತ ಇಲ್ಲೇ ಒಂದ ಕೊಡ್ತೀವಿ. ಮನೆ ಕೊಡಿ. ಈಗೆಲ್ಲ ಒಬ್ಬನೇ ಮಗ ಮಲಗಿರ್ತಾನೆ, ಹೆಂಡತಿ ಓಡಿಸಿ, ಅವನಿಗೆ 1 ಕೊಡ್ಬೇಕು ನಾನು.
ಒಬ್ಬಳೆ ಮಗಳು ಮನೆ ಆಗಿರ್ತಾಳೆ ಓದ್ಬೇಕಂತೆ ನೋಡಿ ಎಷ್ಟು ಓದಿಸಿ ಈಗ ಓದಿಸ್ತೀವಿ ಅಂತ ನಾವು ಓದೋ ಬಗ್ಗೆ ಬೈತಿಲ್ಲ. ಈ ಗಂಟೆಯಿಂದ ಇಬ್ರು ಕೆಲಸ ಹೋಗ್ತೀರಿ. ಉದಾಹರಣೆ ನಾವು ರೈತರು ನಮ್ಮ ಮನೆಗೆ ಅದನ್ನ ಒಟ್ಟಿಗೆ ಇದೀನವಲ್ಲ 18 ಜನ ನಾವು ನೋಡಿ ಹೆಂಗೆ ಹೆಣ್ಮಕ್ಳು ಕೆಲಸ ಕಳ್ಸಲ್ಲ, ಅಜ್ಜಿ ಕಳ್ಸ. ನೀವು ನೋಡಿ ಓದಿಸಿ ಮಗಳನ್ನ ಕೆಲಸ ಕಳ್ಸ್ಬೇಕು. ಒಳ್ಳೆ ಮನೆಗೆ ಗಂಡ ಅಂತ ಇಬ್ರು ಕೆಲಸ ಹೋಗ್ಬೇಕು. ಜಗಳ ಆಡ್ಕೊಂಡು ವಾರಕ್ಕೊಂದ್ಸರಿ ಮೀಟ್ ಮಾಡ್ತೀರಿ, ಜಗಳ ಆಡ್ಕೊಂಡು ಡೈವರ್ಸ್ ಕೊಡ್ತೀರಿ. ನಾವು ಮನೆಗೆ ಇರಪ್ಪ ಇರೋದು ನಮ್ಮ ಬಡವ್ರು ಏನು ಕೊಡ ಯಾರು ಕೊಡ್ತೀರಣ್ಣ? ಯಾಕೆ ನಮಗೆ ಏನು ಕೊಡಲ್ಲ ಅಂದ್ರೆ ಮೇಕಪ್ ಮಾಡಂಗಿಲ್ಲ, ಕಂಡ ಬಗ್ಗೆ ಮಾತಾಡಂಗಿಲ್ಲ. ಆಮೇಲೆ ಕೆಲಸಗಾರ ಒಂದು ಸಿಗಿ ಆಗ್ಬಿಡ್ತಪ್ಪ ಇವನು ಹೊಸ ಬಂದಾನೆ. ಕೆಲಸಗಾರಿಗೆ ವಾಷಿಂಗ್ ಮಿಷಿನ್ ಹಿಡಿದು ಏನು ಕೊಡ್ತೀವಿ? ಟಿವಿ ಫ್ರಿಡ್ಜ್ ಎಲ್ಲ ಕೊಡ್ತೀವಿ. ಇವತ್ತು ಒಬ್ಬನೇ ಒಂದೇ ಒಮ್ಮೆ ಕೆಲಸ ಬಂದಿರೋದು. ಬರುವಾಗ ಹೊಸ ಯಾರಲ್ಲ ಆಮೇಲೆ ಬರ್ತಾರೆ, ನಮ್ಮ ನೆಂಟು ಮನೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತಾರೆ. ಇವತ್ತು ಒಬ್ಬರು ಇನ್ನಿಬ್ರು ಬಂದೇ ನೋಡಿ ಕೆಲಸಗಾರಗಳು. ಇಲ್ಲಿ ಏನಾಗ್ಬಿಡುತ್ತೆ, ಒಳಗೂ ಊಟ, ನಮ್ಮ ಅಕ್ಕ ಇಲ್ಲೂ ಟೀ, ಚೆನ್ನಾಗಿ ಊಟ ತಿಂಡಿ ಸಿಗುತ್ತೆ. ಅಕ್ಕಿ ಕೊಡ್ತೀವಿ, ಬೆಲ್ಲ ಕೊಡ್ತೀವಿ, ಸೀರೆ ಕೊಡ್ತೀವಿ. ಅವ್ರಿಗೆ ಏನಾಗ್ಬಿಡುತ್ತೆ, ಚೀರ್ ಬಿಡುತ್ತೆ, ಆರಾಮ್ ರಜಾ ಮಾಡ್ಕೊಂಡಿರ್ತಾರೆ. ಈಗಲೂ ನಿಮ್ಗೆ ಹೇಳ್ತೀನಿ, ಯಾರೋ ಒಂದು ಗಂಡ ಹೆಂಡತಿ ಬಂದು ನಾನು ಬಾಳ್ತೀನಿ, ತಾಯಿ ಸೇವೆ ಮಾಡೋದು ಪುಣ್ಯ ಸುಲಭ ಅಲ್ಲ. ಒಂದೇ ಒಂದೇ ಹೊಲ ಕಡೆ ಎಲ್ಲ ಒಂದೊಂದು ರಕ್ತ ನಾಯಕ ಜಾತಿ ಕೇಳೋದಿಲ್ಲ. ನಾವು 18 ಜನ ಇದೀವಿ, ಒಟ್ಟು 40 ಜನ ಇದೀವಿ. ನೀವು ಬರ್ಬೋದು ಬಂದು ಒಟ್ಟಿಗೆ ಊಟ ಏನು ಮಾಡ್ತೀಯಪ್ಪ? ಒಟ್ಟಿಗೆ ಊಟ, ಒಟ್ಟಿಗೆ ನಿದ್ದೆ. ನಾವೇನು ಸ್ವಾಮಿಯಾರ ಬೇರೆ ಬೇರೆ ರೂಮ್ ಮಾಡ್ಕೊಂಡು ಏನು ಪವಾಡ ಮಾಡಲ್ಲ. ಅಲ್ಲಿ ನಿಮ್ಮಂಗೆ ಮಲಗಿರ್ತೀನಿ ನಾನು ಅಂತ. ನಿದ್ದೆ ಬಂದ್ರೆ ನೀವು ನಿದ್ದೆ ಮಾಡಿರಿ, ನಿದ್ದೆ ಬಂದ್ರೆ ಮೆಸೇಜ್ ಬಂದ್ರೆ ಅಂತೀರಿ. ಟೈಕ್ ಅಂದಷ್ಟು ಯಾರು ಬರ್ತಾವೆ? ಈ ಕಡೆ ಎಂಟಿ ಗಂಡಿ ಕಡೆ ಇರ್ತಾನೆ, ಎಂಟಿ ಕಡೆ ಪಕ್ಕದಲ್ಲಿ ಮೆಸೇಜ್ ಮಾಡ್ತಾಳೆ. ಇಲ್ಲ ಎಂಟಿ ಕಡೆ ಗಂಡ ಕಡೆ ಬೇರೆ ಮೆಸೇಜ್ ಮಾಡ್ತಾರೆ. ನಿಮ್ಮ ಮೆಸೇಜ್ ಬಂದ್ರೆ ಎದರಿಕೆ ನಿಮಗೆ. ನಾವು ಹೆಂಗ್ ಗೊತ್ತಾ ಮಲ್ಕೊಳೋದು? ನೀವು ಹೆಂಗ್ ಮಲ್ಕೊಂತೀರಾ? ನಾವು ಮಲಗಿದ್ರೆ ಸತವಾರೋದು ಅಂತೀವಿ ನಾವು. ಸತವಾರ ಫೋನ್ ಬಂದು ಎತ್ತಲ್ಲ, ಸುಸ್ತಾರ್ತೀವಿ. 12 ಗಂಟೆ, ಈಗ 8 ಗಂಟೆ 6 ಗಂಟೆ ಕ್ಲೋಸು. 8 ಗಂಟೆ ತನಕ ದೇವ್ರ ದರ್ಶನ ಮಾಡ್ತಾ ಇರ್ತೀವಿ. 2 ಅವರ್ ಅಂತ ಬರೀ 10 ಗಂಟೆ ಆಗ್ತದೆ. ಕಟ್ಲೆ ಕಿತ್ತೆ ತಡೆ ಅಂತೀವಿ, ಕಸ ಹೊಡೆಯಕ್ಕೆ. ಮಲಗಿ ಸ್ನಾನ ಮಾಡುವಾಗ 12 ಗಂಟೆ ಸತ್ತೋಗೋದು. 11 ಗಂಟೆ ಸತ್ತೋಗ್ಬಿಡ್ತೀವಿ. ಸತ್ತೋದ್ರೆ ಹೆಂಗ್ ಗೊತ್ತಾ? ಫೋನ್ ಬರ್ಕೊಂಡ್ರು ಚುಚ್ಚಿರುವುದಿಲ್ಲ, ಬಾಕ್ಲು ಬೀಗ ಹಾಕಲ್ಲ, ಸೊಳ್ಳೆ ಕಡೆ ಇಲ್ವಲ್ಲ. ಬೆಳಗ್ಗೆ ಹಾಕೋರಿ ಎಕ್ಸೆಟ್ ಅಂತೀವಿ. ಎಲ್ಲ ಇದೀವಿ ಅಂದ್ರೆ ಯೋಗ ಎಕ್ಸರ್ಸೈಸ್ಗಳು, ಒಳ್ಳೆ ಲಿಮಿಟೇಷನ್ ಊಟ, ಲಿಮಿಟೇಷನ್ ನಿದ್ದೆ. ನೀವು ಹಂಗಲ್ಲ. ಅಪ್ಪ ಅಮ್ಮ ಆಚೆಗೆ, ಮಕ್ಕಳೆಲ್ಲ ಹಾಸ್ಟ್ಲಾಗೆ, ಗಂಡ ಹೆಂಡತಿ ಝೂಮ್ ದಾಮು ಹೋಟ್ಲಲ್ಲಿ ಅರ್ಧ ತಿಂದು ಬಿಟ್ಟು ಬರೋದು. ಡಾರ್ಲಿಂಗ್ ಲವರು ಮೆಸೇಜ್ ಇಲ್ಲ ಅಂದ್ರೆ ಇಲ್ಲ, ಗಂಡಾಲಿ ಎಂಟಲ್ಲಿ. ಆಮೇಲೆ ಅಲ್ಲಿ ಅನ್ನ ಬಿಟ್ಟು ಬರೋದು. ಅದೇ ಅನ್ನನ 900 ರೂಪಾಯಿ ತಿನ್ನಿ, 100 ರೂಪಾಯಿ ಆಚೆ ಕಡೆ ಬಂದು ಕೈ ಇಲ್ದಾರ ಕಾಲುವರೆ ಕೊಟ್ಟು ಬನ್ನಿ. ಕೈ ಕಲ್ಲಿಲ್ದರಿಗೆ ನಡೀತೈತಿ. ಅಂದಾಶಮ್ಗೆ ಊಟ ಆಗ್ತೀವಿ. ಎಷ್ಟೋ ಜನ ಪುಣ್ಯ ಬರುತ್ತೆ. ಬೆಸಿಟ್ ತಗೊಳ್ಳಿ, ಬೆಸಿಟ್. ಇಲ್ಲ ನಿಮ್ಮೂರಾಗ ಸಂಘ ಮಾಡ್ಕೊಳ್ಳಿ, ಒಂದು ಒಳ್ಳೆ ಸಂಘ ಮಾಡ್ಕೊಳ್ಳಿ. ಜಾತಿ ಅಲ್ಲ, ಊರ್ ಸಂಘ ಅಂತ ಮಾಡ್ಕೊಳ್ಳಿ. ಊರಿಗೆ ರಸ್ತೆ ಬತ್ತಿ ನೋಡ್ಕೊಳ್ಳಿ. ಮಕ್ಕಳು ಭಾಳ ಕಷ್ಟಪಡ್ತಿರ್ತಾರೆ. ಶಾಲೆ ನಿಮ್ಮೂರು ಶಾಲೆ ರೆಡಿ ಮಾಡಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಬೇರೆ ಊರಿಗೆ ಹೋಗೋ ಅವಶ್ಯಕತೆ ಇಲ್ಲ, ಒಳ್ಳೆ ಮಾಸ್ಟರ್ ಬರ್ತಾರೆ. ಆಗುತ್ತಾ? ಒಂದು ಒಳ್ಳೆ ಬೋರ್ ಹಾಸ್ಕೊಳ್ಳಿ. ನೀವು ಫಿಲ್ಟರ್ ಕುಡೀರಿ, ಬೇಸಿಗೆ ನೀರು ಬರ್ತವೆ. ದನ ಕರಿಗಾರ ತೊಟ್ಟಿ ಕಟ್ಟಿರಿ. ಆಗುತ್ತಾ? ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ಬರಡೆ, ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ 2 ಸೀಟ್ ಬಡಬಗ್ರಿ. ನಿಮ್ಮ ಊರಿಗೆ ಯಾರು ಬಡವ್ರಿಗೆ 2 ಸೀಟ್ ಕೊಡ್ಸಿ. ಮಳೆ ಈಗ ನಾನು ಅನುಭವಿಸಿ, ನಮ್ಮಪ್ಪ ನೀವು ಸಿನಿಮಾಗಳು ಕೇಳಿದಿರಿ, ಜಲ್ಲೆ ಇಟ್ಕೊಳದ. ನಮ್ಮ ಅಪ್ಪ ಸಿನಿಮಾ ಬರೋಕ್ ಮುಂಚೆ ಇಟ್ಕೊಂತ ಇದ್ದೆ, ಜಲ್ಲೆ ಆದ್ಮೇಲೆ ಹುಲ್ಲಾಕಿ ಅಂತ ನಾವು ಕೂದಂತಿದ್ವಿ. ಆಗುತ್ತಾ? ಇದೆಲ್ಲ ಮಾಡಿ 2 ಸೀಟ್ ಕೊಡಿಸಿ. ಯಾರ ಬಗ್ಗೆ ಮಾತಾಡೋದು ಬಿಡಿ. ಆಗುತ್ತಾ? ಆಗಲ್ವಾ? ಇದು ಮಾಡಿ ಜೀವನ ಮುಂದೆ ಬರ್ತೀರಂತ ಅಂದಾದ್ರೆ ಒಂದೇ ಒಂದು ಹೇಳ್ತೀನಿ, ದೊಡ್ಡ ಪವಾಡ ನಿಮ್ಮ ನಂಬಿಕೆ ನಡೀತಿ. ನಂಬಿಕೆಯಿಂದ ಮಾಡಿ ನಡೆಯೋದಿಲ್ಲ. 2ನೇ ಪವಾಡ ಹೆಂಗ್ ಗೊತ್ತಾ? ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇರಬೇಕು. ಸ್ನಾನ ಮಾಡಿಲ್ಲ, ಮೈ ತೊಗೊಂಡಿಲ್ಲ, ಅಲ್ಲಿ ಟೀಮ್ ಫೋಟೋ, ಇಲ್ಲಿಗೆ ಟೀಮ್ ಫೋಟೋ, ನಮ್ಮ ಭೂತಪ್ಪ ಐತೆ, ನಮ್ಮ ಮಾರಮ್ಮ ಐತೆ, ಅವೆಲ್ಲ ಬಿಟ್ಬಿಡಿ. ನಾಡ್ಕೋಳ ಬೆಳಗ್ಗೆ ಎದ್ದು ಉಂಡು ಮಲ್ಕೋಬೇಡಿ, ಬಿಟ್ಟು ಕೆಲ್ಸ ಹೋಗ್ರಿ. ಗಡಿಯಾರ ಟಿವಿ ಟೈಮ್ ಯಾವ ಫೋಟೋ ಹಿಡಿದು ಗೊತ್ತಾ? ದೇವ್ರನ್ನ ಇಟ್ಬಿಟ್ಟು ಸ್ನಾನ ಮಾಡಿಲ್ಲ, ಮೈ ತೊಗೊಂಡಿಲ್ಲ, ಮೇಕಪ್ ಮಾಡ್ಕೊಳ್ಳೋ ಬದಲು ಮುಟ್ಟಿ ಕೆಲ್ಸಕ್ಕೆ ಹೋಗಿ ತೇರ್ ತಗೊಂಡಿರಿ. ಕೊಳೆಯೆಲ್ಲ ಉಳಿಯಲ್ಲ, ಫಿಲ್ಟರ್ ಮಾಡಿ ತಗೊಂಡೋಗಿ ಇಲ್ಲಿಂದ ಪತ್ರಿಕೆಯಲ್ಲಿ ಫಿಲ್ಟರ್ ಮಾಡ್ರಿ. 1 ವರ್ಷ ಕಡೆ ಕೊಳೆಯೆಲ್ಲ ಉಳಿಯಲ್ಲ. ನೀರು ಸ್ವಲ್ಪ ಕೊಡಿರಿ, ಕಂಡ ಬನ್ನಿ ಸ್ವಲ್ಪ ಕೊಡಿರಿ. ಅದನ್ನೇ ಉಪಯೋಗಿಸಿ ಹೋಗಿ. ಇನ್ನು ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ. ಒಂದು ದೇವಸ್ಥಾನಕ್ಕೆ ಹೋಗ್ಬಾರ್ದು ಜಾಸ್ತಿ. ಅದನ್ನೇ ಫಾಸ್ಟ್ ಹಾಕರ್ ಅನ್ಸ್ಕೊಂಡ್ರೆ ಆಕ್ಸಿಡೆಂಟ್ ಆಗೋದಿಲ್ಲ. ಗಾಡಿ ಆಕ್ಸಿಡೆಂಟ್ ಆದ್ರೆ ವಾಹನಕ್ಕೆ ತೊಂದರೆ ಆಗಲ್ಲ, ವಾಹನಕ್ಕಾದ್ರೂ ಪರವಾಗಿಲ್ಲ, ಮನುಷ್ಯರಿಗಾಗಲ್ಲ ಅಂತ ಹೇಳ್ತಾರೆ. ಇನ್ನು ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ, ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ. ಸಾಧ್ಯವಾದ್ರೆ ಅಕ್ಕಪಕ್ಕ ಮನೆ ಬಗ್ಗೋಣ ಬಂದು ತೇರ್ ತಗೊಳ್ಳಿ. ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತೇಳಿ ಎಷ್ಟೋ ಜನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನಮ್ಮನ್ನೆಲ್ಲ ಶೇರ್ ಮಾಡ್ತಾರೆ, ಇದು ಲೈಕ್ ಮಾಡ್ತಾರೆ. ಏನೋ ಹೇಳಕ್ ಬರಕ್ಕಲ್ಲ, ಅದೆಲ್ಲ ಮಾಡಿ. ಸಾಧ್ಯವಾದ್ರೆ ಮಾಡಿ. ಯಾಕೆಂದ್ರೆ ಬರ್ಲಿಕ್ಕೆ ಗೊತ್ತಿಲ್ಲದರು, ಬರ್ಲಿಕ್ಕೆ ಆಗೋದಿಲ್ಲ. ಬರೋ ಬಸ್ ಸ್ಟ್ಯಾಂಡ್ ಪುಣ್ಯಾಪುರ ಅಲ್ಲಿಂದಲೇ ಬೇಡ್ಕೊಳ್ಳಿ. 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಏನಿಲ್ಲ. ಚೆಂಡು ಕರ್ಕೊಂಡು ದೇವರಪ್ಪ ಅಲ್ಲ. ಭಕ್ತಿ ಇಲ್ಲ ಅಂದ್ರೆ ನೀವು ಸುಮ್ಮನೆ ಉತ್ತರಂಗ ಆಡ್ಬೇಡಿ. ಮಂಡೆ ಕೊಡ್ಬೇಕಾ, ಅದೆಲ್ಲ ಏನು ಹುಚ್ಚು. ನಾವೇನು ಹಾಕೊಂಡಿಲ್ಲಪ್ಪ. ಯಾರು ಬೇಕಾದ್ರೆ ನಂಗೆ ಮಾಟ ಮಾಡ್ಸೋದಿದ್ರೆ ನನ್ನ ಹೆಸರು ರಾಮಚಂದ್ರ ಅಂತೇಳಿ, ಹೆಸರು ರಾಮದುರ್ಗ ಅಂತೇಳಿ ಮೇಬೂಬ್ ಅಂತ ಈ ಹೆಸರು ಚೇಂಜ್ ಮಾಡಿ. ನನ್ನ ರಾಮಚಂದ್ರ ಅಂತ 1981 ಇಸ್ವಿ ನಾವು ಹುಟ್ಟಿರೋದು. ಅಥವಾ ಬೆಳಗಿನ ಜಾವ 5 ಗಂಟೆ 9 ನಿಮಿಷ, 20ನೇ ತಾರೀಕು 7ನೇ ತಿಂಗಳು ಮಂಗಳವಾರ. ಯಾರು ಬೇಕಾದ್ರೆ ಮಾಟ ಮಾಡ್ಬೋದು. ಅದೇ ಏನ್ ಮಾಡ್ತೀನಿ, ಮಾಟ ಮಂತ್ರ ಎಲ್ಲ ಇರ್ಬೋದು, ಆದ್ರೆ ಹುಚ್ಚರಾಗ್ಬೇಡಿ. ಇರ್ಬೋದು, ಇಲ್ಲದೆ ಇರ್ಬೋದು, ಕಲ್ಲೆ ಮಣ್ಣು ದೇವ್ರನ್ನ ಇರ್ಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅದೇ ಪ್ರತಿ ಅಮಾವಾಸ್ಯೆ ತಲೆ ಹೊಡಿತೀವಿ, ಹುಷಾರಿಲ್ಲ ಅಂದ್ರೆ ಮಾತ್ರ. ಯಾರಿಗೆ ದುಡ್ಡಿಲ್ಲ ಫ್ರೀ ಹೊಡಿತೀವಿ, ಗಲಾಟೆ ಮಾಡಿ ಬೈಕ್ ಕಳಿಸ್ತೀವಿ. ಅದು ಹಣ ಇಲ್ಲ ಅಂತ ಬಡವರಿಗೆ ಫ್ರೀ ಹೊಡಿತೀವಿ ನಾವು, ತಲೆ ಕೆಡಿಸ್ಕೊಬೇಡಿ. ಆಯ್ತಾ? ಇನ್ನ ಬಾಗನ ಕೊಡ್ತೀವಿ, ಯಾರಿಗೆ ಬಾಗನಿಲ್ಲ ಅವ್ರಿಗೆ. ಅರ್ಥ ಆಗುತ್ತಾ? ಅದು ಅರ್ಥ ಆಗಲ್ವಾ? ನೀವು ರಸ್ತೆಗೆ ಯಾರಿಗೂ 1 ರೂಪಾಯಿ ಕೊಡಂಗಿಲ್ಲ. ಅಕ್ಕಿ ತರ್ಬೋದು, ಬೆಲ್ಲ ತರ್ಬೋದು, ದೇವ್ರ ಸಾರಿ ಬಂದು ಮಾಮೂಲಿ ಸಾರಿ ತಂದಿದ್ದಾರೆ. ಈ ತರ ಮಾಮೂಲಿ ಸಾರಿ 100 ರೂಪಾಯಿ ಸಿಗುತ್ತೆ. ನನ್ನ ತಂಗಿ ಹಾಕೊಂಡೇ ಇಲ್ಲ. ಈ ಥರ ಮಾಮನಂಗೆ ನನ್ನ ತಂಗಿ ಈ ಥರ ಸ್ಯಾರಿ 100 ರೂಪಾಯಿ ಸಿಗುತ್ತೆ, ತರ್ಬೋದು. ಈ ಮಲದ ಸ್ಯಾರಿ ತರಬಹುದು. ಅದ ಏನೂ ಇಲ್ಲ ಅಂದ್ರೆ ಬಕ್ಕಿನ ಅಡ್ಬಿದ್ದೋಗಿ ಒಂದೇ ಒಂದು ರಿಕ್ವೆಸ್ಟ್, ಬರೋಕೆ ಮುಂಚೆ ನಾನು ನನ್ನದು ನನ್ನಿಂದ ನಿಮ್ಮ ಮನೆ ಬಿಟ್ಟು ಬನ್ನಿ. ಯಾಕೆ ನಿಮ್ಮ ಅಪ್ಪ ಅಮ್ಮ ಕೇಳ್ತಾರೆ, ನಾವು ಕೇಳಲ್ಲ, ದೇವರು ಕೇಳಲ್ಲ. ದೇವ್ರು ಹೆಂಗಿದೆ ಗೊತ್ತಾ? ನನಗಿಂತ ಕರೆಂಟ್ ಹೊಡೆಯಲ್ಲ, ಕರೆಂಟ್ ಹೆಚ್ಚ ಹೊಡಿತೇವ್ರು. ದಂಡಂ
ಯಾಕೆ ಮಾಡ್ದೋತು ಕೂಡ ಮುಂಚೆ ಹಿಂಗಿರಲ್ಲ ದೇವರು ನೋಡಿಲ್ಲ ಅಂತ ತೋರಿಸ್ಬಿಡ್ತೀನಿ ಅಂತ ಯಾರು ಹೋಗ್ಬೇಡಿ. ಅಲ್ಲಿ 2 ಕಲ್ಲು ಅಲ್ಲಿ ಪೂಜೆ ಆಗುತ್ತೆ, 9 ಕಲ್ಲಿಗೆ ಇನ್ನೂ ಮಿಕ್ಕಿದ ಕಲ್ಲು ಅವು ಕೆತ್ತ ಕ್ಯಾರ್ಕಲ್ ಆಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ ಯಾರು ಕೆತ್ತಲ್ಲ ಅಂತ. ನಾನೇ ಕೆತ್ತಿಕ್ಕಿದ್ದೀನಿ, ಭಾಳ ಜನ ಕರ್ಕೊಂಡ್ಬಂದೀವಿ. ಇನ್ನು ಒಂದು ಕಲ್ಲು ಬೆಳೀತಿದ್ರೆ ಇಲ್ಲಿ ಮಲಗಿದ್ದೀವಿ ನಮ್ಮ ಕಡೆ. ಎಲ್ಲಿ ದುರ್ಗಾ ಪರಮೇಶ್ವರಿ ಗಂಗಾ ಪರಮೇಶ್ವರಿ ಮೌನವಾಗಿ ಏನು ಮಾಡ್ತಾರೆ, 2 ಸರಿ ಆಪ್ಷನ್ ಕೊಡ್ತಾರೆ, 1-2 ಚೆನ್ನಾಗಿ ಬದುಕಪ್ಪ ಒಳ್ಳೆ ಬದುಕು, ಆಮೇಲೆ ಬಿಡಲ್ಲ ಅದು ಆಕೆ ಹಾಕುತ್ತೆ. ಇಲ್ಲಿ ನೋ ಆಪ್ಷನ್ ಇಬ್ಬಿದ್ದಾರೆ. ಒಂದು ದುರ್ಗಿ, ಅದೇ ದುರ್ಗಿ ಇಲ್ಲಿ ಕೇಳಿ ಇದಕ್ಕೆ ಬಲಿಗೋಸ್ಕರ ಪಕ್ಕ ಒಬ್ಬಳು ಪ್ರಚಂಡ ಕೇಳಿ ಸರಿಯಾದಣ್ಣ, ಅವ್ರೇನು ಅಳೋದಕ್ಕೆ ಬಿಡಲ್ಲ. ಹಂಗಾಗಿ ನೀವೇನು ಡೆವಲಪ್ ಮಾಡಿದಿಲ್ಲ. ಅಲ್ಲಿ ಒಂದು ವೇಳೆ ಕ್ಷಮೆ ಇಲ್ಲ ಇದ್ರೂ ಒಂದ್ಸರಿ ಮಾಫಿ ಕೊಟ್ಟರೆ ನೋ ಮಾಫಿ. ಇದಕ್ಕೆ ಜನ ದೇವ್ರಿಗೆ ಕೆಲಸ ಮಾಡೋದು. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ, ನೀವೇನು ಬಂದಿದ್ದೀರಿ ಇರೋ ಬಂದು ಸರಿ ಬಂದಿರಿ ಬಿಲ್ಡಪ್ ಕೊಡ್ಕೊಂಡು ಹೋಗ್ಬೇಕು ದಯವಿಟ್ಟು ನಿರಾಶ ಹೋಗಿ. ಯಾಕೆಂದ್ರೆ ಅದು ಕುಬೇರ ಮೂಲೆ ನೀರು ಬರ್ತಿರೋದು, ಬಾಬಡ ಹೆಂಗಿದೆ ಮುಳ್ಳೆ ಹೆಂಗಿದೆ ದೇವರ ಬರ್ತಿಂದ ಮತ್ತೆ ಹಿಂಗೆ ನೋಡಿ, ಇದು ಕುಬೇರ ಮೂಲೆ ಅಗ್ನಿ ಮೂಲಿಗೆ ನೀರು ಹರಿದೋಗುತ್ತೆ. ಅದಕ್ಕೆ ಇಲ್ಲಿ ಕೆಲಸಗಳು ಬೇಗ ಆಗ್ತವೆ. ದೇವ್ರ ಮೂಲೆ ದೇವ್ರು ಸಿಕ್ಕಿರೋದು ವಾಯುಮಲ ಆಗಿರೋದಿದೆ ಆಯ. ನಿಮ್ಮ ಮನೆ ಸರಿ ಇಲ್ಲ, ನಿಮ್ಮ ಆಯ ಸರಿ ಇಲ್ಲ, ಏನೂ ಸರಿ ಇಲ್ಲ ಅಂತ ಅವ್ರು ಸೇರ್ತಾ ಹೋಗಿ. ಒಂದು ವೇಳೆ ಹಣ ಇದ್ದರೆ ತಗೊಂಡೋಗಿ ದನಕರ ಕಟ್ಕೊಂಡಿದ್ರೆ ದನಕರ ಕಟ್ಟಿದ ಜಾಗಕ್ಕೆ ತೋಟಗಳಿಗೆ ಮಾಟ ಮಂತ್ರ ಆಗಿದೆ ಅಂತ ತಗೊಂಡು ಕಟ್ಲಾಗಿ ಕಟ್ಟಿ ಸೇರ್ಕಾಯಿ ಪೂಜೆ ಕಾಯಿ ಅಂತೀವಿ ನಾವು. ತಗೊಂಡು ಕಟ್ಟಿ 1 ವರ್ಷ ಟೈಮ್ ಇರುತ್ತೆ ಅಂತ ಹೊರದೋಗೋದಾಗಿರುತ್ತೆ. ಯಾಕೆ ತರಾಕೇಶ್ ಅಂತೀರಿ, ಪದೇ ಬಂದಾಗ ಅಂತರ ಹಾಕ್ತಿರ್ಬೇಕಾ, ಕಟ್ಲೆ ಕಟ್ಟಬೇಕಿಲ್ಲ, ಫೋಟೋ ಹೊರದೋಗೋದಾಗಿರುತ್ತೆ. ಯಾರೋ ಮಾತು ಕಟ್ಕೊಂಡು ಫೋಟೋ ಹೊರ ಬೇಡ ಅಂದರೆ ದಯವಿಟ್ಟು ಎಸಿಬೇಡಿ. ಯಾಕೆಂದರೆ ಎಷ್ಟಾರಲ್ಲ ಸಮಾಜನ ಲೈವಲ್ಲಿ ಹಾಕೋದ್ಕಿಂತ ಭಾಳ ಹತ್ತೋಗ್ಬಿಟ್ಟಿದ್ದಾರೆ. ಅಪ್ಪಡಪ್ಪ ನಾನೊಬ್ಬ ಚಾಲಕರಾಗಿ ಇನ್ನೊಬ್ರಿಗೆ ಹೇಳ್ಬಾರ್ದು. ದಯವಿಟ್ಟು ರಸ್ತೆಗೆ ಪ್ರಾಣಿ ಪಕ್ಷಿಗಳು ಮತ್ತು ನಿಮ್ಮನ್ನು ನಂಬಿಕೆಂದ್ರೆ 1000 ಜನ 100 ಜನ ನಿಮ್ಮ ಪ್ಯಾಸೆಂಜರ್ಗಳು ಕೂತ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ಈಗ ನೀವು ನಿಮಗೂ ಸಂಸಾರ ಇರುತ್ತೆ, ನಿಮಗೆ ಹೆಂಡತಿ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ಕಾಯ್ತಾರೆ, ನಿಮ್ಮ ಮಕ್ಕಳು ಕಾಯ್ತಾ ಇರ್ತಾರೆ, ನಿಮ್ಮದು ಸಂಸಾರ ಇರುತ್ತೆ, ಅವರು ಸಂಸಾರ ಇರುತ್ತೆ. ದಯವಿಟ್ಟು ಚಾಲಕರ ಮೆಲುಕು ಓಡಿಸಿ ಡಿಜೆ ಹಾಕೊಂಡು ಡಗಡಾಗ ಓಡಿಸೋಣ ಡ್ರೈವರ್ ಅಂತ ಯಾವತ್ತೂ ಹೇಳಲ್ಲ. ಮೊನ್ನೆ ಕೂಡ ಹಂಗೆ ಆಗಿತ್ತು. ಒಂದು ನಿಂಬೆ ರೆಡಿ ಮಾಡ್ತೀನಂತೆ ನೋಡಿ. ಡಿಜೆ ಹಾಕೊಂಡು ಡಗಡಾಗ ಓಡಿಸೋಣ ಡ್ರೈವರ್ ಅಲ್ಲ, ಡಿಜೆ ಹಾಕಿ ಸರಿಯಾಗಿ ಇಂಜಿನ್ ಸೌಂಡ್ ಬರುತ್ತಾ ಗಾಡಿ ಸೌಂಡ್ ಕೇಳ್ಸೋಣ ಡ್ರೈವರ್ ಅಂತಾರೆ. ನಾನೊಬ್ಬ ಡ್ರೈವರ್. ಡಗಡಾಗ ಡಕ್ ಹಾಕೊಂಡು ಡಿಜೆ ಹಾಕಿ ನೀವು ಖುಷಿ ಪಡ್ಕೊಂಡು ಡ್ಯಾನ್ಸ್ ಮಾಡ್ಬಿಡಿ, ದಡ್ಡಂತ ಗುದ್ದಿ ಬಾಯ್ ಬಡ್ಕಂತೀರಿ, ಹುಷಾರಾಗಿರಿ. ಒಬ್ಬ ಡ್ರೈವರ್ ಡಗ ಡಕ್ ಆಗ್ತಾನಲ್ಲ, ಆಟೋನ ಆಗ್ತಾನೆ, ಅದೇ ಕೊಟ್ಟು ನೋಡು. ಅವ್ನು ಡ್ರೈವರ್ ಅಲ್ಲ, ಅವ್ನು ನಿಂದ್ರೆ ಏನಾಗುತ್ತೆ ಗೊತ್ತಿಲ್ಲ ಅಂದ್ರೆ ಅವ್ನು ಡ್ರೈವರ್ ಹಾಕಿ ಲಾಯಕ ಇಲ್ಲ. ಅರ್ಥ ಆಗಲ್ಲ. ನಾವು ಲಾರಿ ಡ್ರೈವರ್ ಬಸ್ ಡ್ರೈವರಪ್ಪ. ಮನುಷ್ಯನಿಗೆ ಯಾವುದೇ ಕೆಲಸದಲ್ಲಿ ಅಹಂಕಾರ ಬಂದು ನೀವು ಮಾಡೋ ಕೆಲಸ ನಿಮಗೆ ಪ್ರೀತಿ ಇರಲಿ, ನೀವು ಮಾಡೋ ಕೆಲಸ ನಿಮಗೆ ನಾಚಿಕೆ ಇರಬಾರ್ದು. ನೀವು ಮೆಟ್ಟೋದು ಬಿಡಿ, ಚಪ್ಪಲಿ ವ್ಯಾಪಾರ ಮಾಡಿ, ಗಾರ್ಮೆಂಟ್ಸ್ಗೆ ಹೋಗಿ, ಮುನ್ಸಿಪಾಲ್ಟಿ ನೋಡಿ ಬೆಳಿಗ್ಗೆ ಹೇಳ್ತಾರೆ ಪುಣ್ಯಾತ್ಮಗಳು. ಅದಾ ದೇಶ ಕಾಯ ನೋಡಿ ಹೆಂಗೆ ಕಾಯ್ತೀರಾ. ರೈತರು ಸಾಯ್ತಿದ್ದಾರೆ, KBS ಸಾಯ್ತಿದ್ದಾರೆ. ಇನ್ನು ಕಬ್ಬಣ ಕೆಲಸ ಮಾಡಿ, ಇಂಜಿನಿಯರಿಂಗ್ ಕೆಲಸ ಮಾಡೋಲ್ಲ ಎಂದೋ ಇದು ಮಾಡ್ತಾರೆ. ಇಂಜಿನಿಯರಿಂಗ್ಗಳು ಕಬ್ಬಣ ಕೈ ಇಕ್ತಾರೆ. ಶಣ ಕಣ್ಣು ಮುಚ್ಚಿದ ಕೈಗಳೇ ಇಲ್ಲ ಅವರವಲ್ಲ, ದೇಹನ ಎಲ್ಲ ಬೆಂಕಿ ಕಬ್ಬಣ ಹೊಡೋರಿದ್ದಾರೆ. ಎಂತೆಂಥ ಭೂಮಿ ಮೇಲೆ ಇದ್ದಾರೆ, ನಿಮ್ಮದೇ ಕಷ್ಟ ಅಂತಿರಲ್ರೆ. ಕಬ್ಬಣ ಹೊಡೋಣ ಅಲ್ಲಿ ಬಿದ್ದು ಸೈ ಎಂತೆಂಥ ಪುಣ್ಯಾತ್ಮರಿದ್ದಾರೆ. ಇನ್ನು ನಮ್ಮ ಹೆಣ್ಮಕ್ಳು ಅಳ್ತಾಳೆ ಅಂದಂಗೆ ಯಾಕೆ ಬಾ ಮೇಲೆ ಕೆಲವು ತಂಗಿಯರು ಏನು ಮಾಡ್ತಾರೆ ಗೊತ್ತಾ, ಗಂಡುಗಳು ಕುಡಿದು ಸಾಯ್ತಾ ಇರ್ತಾರೆ. ಅವರ ಮಕ್ಕಳು ಅವ್ರ ಹೆಂಡತಿ ಮಕ್ಕಳು ಸಾಕಲ್ಲ, ಅಪ್ಪ ಅಮ್ಮ ಸಾಕಲ್ಲ, ಅಂಥ ಮನೆಗೆ ಹೆಣ್ಮಕ್ಳು ಬಾಳ್ತಿಯಾರ. ಇನ್ನು ಬಾಳ್ತಿಲ್ವಾ? ಯಾಕೆ ಅಳ್ತೀಯಮ್ಮ ತಂಗಿ? ಏನೋ ಬಂದು ಮೇಲ್ ಕುತ್ಕೊಂಡು ನನ್ನ ಹತ್ರ ಬಾ ಅಂತ ಕರೀತಂತೆ ಮಗಳಿಗೆ. ಆಯ್ತು, ಇದನ್ನೆಲ್ಲ ಆಮೇಲೆ ನೋಡ್ತೀರಂತೆ. ರಾಗಿಗುಡ್ಡನ ಯಾವ ತರ ಪೇಸ್ಕಟ್ ನೋಡಿದ್ದೀಮ್ಮ ನಿಮ್ಮ ಊರಾಗೆ ಶಿವಮೊಗ್ಗದಲ್ಲಿ? ಸ್ವಂತವ್ರು ರಾಗಿಗುಡ್ಡನ ಇದು ನೋಡಿದ್ದೆ ಪೇಸ್ಕಟ್ ಯಾವ ತರ? ನಿಮ್ಮೂರು ಶಿವ ಬಸ್ ಸಿಟಿ ಬಸ್ ಬರ್ತಾ ಗೊತ್ತಾ? ನೋಡಿದ್ದೀನಿ ನಾನು ಯಾವ ತರ. 8 ವರ್ಷ ಡ್ರೈವರ್ ಅಮ್ಮ ನಾನು ಸಿಟಿ ಬಸ್ಸಲ್ಲಿ. ಶಿವಮೊಗ್ಗದಲ್ಲಿ ಡ್ರೈವರ್ ನಾನು. ಇರಲಿ